ಹರಿ ಓಂ ನಮಸ್ತೆ ಬಂಧುಗಳೇ, ಸಹನಾ ಅಕ್ಷಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಖಂಡಿತ ಹವ್ಯಕರಿಂಗೆ ಅಡಕೆ ಹೇಳುವಂತದ್ದು, ಅಡಕೆ ಕೃಷಿ ಹೇಳುವಂತದ್ದು ತುಂಬಾ ಮುಖ್ಯ. ಎನ್ನ ಒಂದು ಇಂಟರ್ವ್ಯೂ ಆಲ್ರೆಡಿ ನೋಡಿದ ಹಾಗೆ ವಸಂತ ಕುಮಾರ್ ಪೆರ್ಲಾ ಹೇಳ್ತಿದ್ದವು, ಅಡಕೆ ಬೆಳೆವು ನಮ್ಮ ಹವ್ಯಕರು ಹೇಳಿ. ಈ ಅಡಕೆ ಹಾಳೆಲಿ ವಿವಿಧ ವಿವಿಧ ಉತ್ಪನ್ನಗಳ ತಯಾರು ಮಾಡಿಕೊಂಡಿಪ್ಪಂಥವು ಮ್ಯಾಕ್ಸ್ ಗ್ರೀನ್ ಆಗ್ರೋದ ಮಾಲೀಕರಾದಂತಹ ಶ್ರೀಕೃಷ್ಣ ಇವು ಇಂದು ನಮ್ಮ ಮುಂದಿಗಿದ್ದವು. ಬನ್ನಿ ಅವರ ಮಾತಾಡ್ಸುವ. ನಮಸ್ತೆ, ಹೆಂಗಿದ್ದಿ? ಹುಷಾರಿದ್ದೆ. ಖಂಡಿತ ಅಡಕೆ ಹೇಳುದು ನಮಗೆಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಹೇಳಿ ಹೇಳಕ್ಕು. ಒಬ್ಬ ಹವ್ಯಕಳಿ ಆದ ಕೂಡ್ಲೆ ಎಷ್ಟ್ ಎಕರೆ ಅಡಕೆ ಇದ್ದ ಹೇಳಿ ಕೇಳುದು ಫಸ್ಟ್ ಪ್ರಶ್ನೆ ಆಗಿರ್ತವೆ. ಹಿಂಗಿಪ್ಪಾಗ ನಿಂಗೊಗೆ ಈ ಅಡಕೆಯ ಹಾಳೆಯ ಉಪಯೋಗಿಸಕು ಹೇಳುವ ಆಲೋಚನೆ ಬಂದದು ಹೇಗೆ ಮತ್ತು ಎಂತಕ್ಕೆ? ಹೇಳ್ರೆ ನಾನು ಸ್ಟಡೀಸ್ ಆದ ಮತ್ತೆ ನನಗೆ ಹೆರ ಹೋಗಿ ಸೆಟ್ಲ್ ಅಪ್ಪಲ್ಲಿ ಇಷ್ಟ ಇತ್ತು. ಇಲ್ಲ ಊರಿಲಿ ಸೆಟ್ಲ್ ಆಯ್ಕು ಹೇಳ್ರೆ ಊರ್ಲಿ ಎಂತ ವ್ಯವಸ್ಥೆ ಆಯ್ತು. ನಾನು ಕಲ್ತದಕ್ಕೆ ಊರ್ಲಿ ಯಾವ್ದೇ ಸ್ಕೋಪ್ ಇಲ್ಲ. ಬಿ ಆಟೋಮೋಟಿವ್ ಹಾಗೆ ಊರ್ಲಿ ಎಂತ ಸ್ಕೋಪ್ ಇಲ್ಲ. ಹಾಗಾಗಿ ಮತ್ತೆ ನನಗೆ ಮೊದಲಿಂದಲೇ ಈಗ ನನ್ನ ಫ್ಯಾಮಿಲಿ ನೋಡ್ತಾ ಹೇಳಿದ್ರೆ ಎನ್ನ ಅಪ್ಪಚ್ಚಿ ಬಿಸ್ನೆಸ್ ಲೈನ್ ಇದ್ದವು, ಇನ್ನೊಬ್ರು ದೊಡ್ಡಪ್ಪ ಬಿಸ್ನೆಸ್ ಲೈನ್ ಇದ್ದವು, ಮತ್ತೆ ಇನ್ನೊಬ್ರು ದೊಡ್ಡಪ್ಪರದೇ ಬಿಸ್ನೆಸ್ ಲೈನ್ ಇದ್ದವು. ಎನ್ನಪ್ಪ ಬ್ಯಾಂಕಿಂಗ್ ಇದಲ್ಲಿ ವರ್ಕ್ ಮಾಡಿದವು, ಇನ್ನೊಬ್ರು ದೊಡ್ಡಪ್ಪ ಅಂದ್ರೆ ಮತ್ತೆ ಅಪ್ಪಚ್ಚಿನೇ ಕೃಷಿ ನೋಡಿ ಹೇಳ್ತಾ ಇತ್ತಿದ್ದೆವು. ಹಂಗ ನಾನು ಸಣ್ಣ ಇಪ್ಪಂದಲ್ಲಿ ದೊಡ್ಡಪ್ಪ ಅಪ್ಪಚ್ಚಿಗಳ ನಡುವೆ ಇದ್ದ ಕಾರಣ ಏನಾಗೂ ಚೂರು ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ ಅಂತ ಬಿಸ್ನೆಸ್ ಮಾಡಕ್ ಹೇಳಿ ಊರಿಲಿ ನೋಡಿ ಅಪ್ಪದ್ದೇ ಸಾಧಾರಣ ಎಲ್ಲ ನೋಡುವಾಗ ಹೆಚ್ಚಿಂದ ಇದ್ದು ಆಲ್ರೆಡಿ ಇದಿದ್ದ ಅದರದೇ ರಜ್ಜ ನಮಗೊಂದು ಟು ಬಿಗಿನ್ ಇದ್ದ ಹೇಳಲೆ ಇದೊಂದು ಚೂರು ಸುಲಭ. ಹಾಗಾಗಿ ಇದರ ಸಿಲೆಕ್ಟ್ ಮಾಡಿದ್ದಾನು. ಮತ್ತೆ ಹಾಳೆ ನಮ್ಮ ಸರೌಂಡಿಂಗ್ ಈಗ ಊರಲ್ಲಿ ಈಗ ನನ್ನ ಅಪ್ಪಂದ ರೆಫರೆನ್ಸ್ ಎಲ್ಲ ಎಷ್ಟು ಬೇಕಾದ್ರೂ ಸಿಕ್ಕುತ್ತು. ಹಾಗಾದ ಕಾರಣ ನಾನು ಅದನ್ನ ಸಿಲೆಕ್ಟ್ ಮಾಡಿದ್ದ. ಹಾಗೆ ಆನ್ ಹೆರ ಸ್ಟಡೀಸಿಂಗ್ ಹೆರೋದ ಕಾರಣ ಊರಿನ ಕಾಂಟ್ಯಾಕ್ಟ್ ತುಂಬಾ ಕಮ್ಮಿ ಇತ್ತು. ಈಗ ಅಪ್ಪಂಗ್ ಮೊದಲಿಂದಲೇ ಊರ್ಲಿತ್ತ ಕಾರಣ ಅವಕ್ ಒಳ್ಳೆತ ಲಿಂಕ್ ಇದ್ದು ಊರಿಗೆ. ಹಾಗಾದ್ರೆ ಅದು ಬಾರಿ ಸುಲಭ ಆಗುತ್ತೆ. ಅವು ಅಂದ್ರೆ ಹೇಳ್ರೆ ಸಾಕು, ತುಳು ಈಗ ನಮಗೆ ಎಂಜಿ ಮಲ್ತೊಂದುಲ್ಲೆ ನಿಗ್ಲು ಪಾಳೆ ಕೊರ್ಪುಂಡು ಇಂಬೇರೆ ಕೊರ್ಲೆ ಹೇಳ್ರೆ ಅವು ಕೊಡ್ತಾವು. ಹಂಗಾದ ಕಾರಣ ಸುಲಭ ಅಂತ ಹೇಳಿ ಹಂಗ ಇದರ ಸಿಲೆಕ್ಟ್ ಮಾಡ್ಲ ಕಾರಣ. ಮನೆ ಎಲ್ಲಿ ಹೇಳಿ? ಎನ್ನದು ಮಾಡವು ಹೇಳಿ ಪುತ್ತೂರಿಂದ ಬೆಳ್ಳಾರೆ ಮಾರ್ಗದ ಮಧ್ಯೆ ಬತ್ತು. ಕುಂಬ್ರ ಹೇಳುವಲ್ಲಿಂದ 7 ಕಿಲೋಮೀಟರ್, ಬೆಳ್ಳಾರೆಗೆ 10 ಕಿಲೋಮೀಟರ್ ಮಾಡವಿಂದ. ನಿಂಗೆ ಎಜುಕೇಶನ್ ಎಲ್ಲ ಮಾಡಿದ್ದ? ನಾನು ಮಲ್ನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನಲ್ಲಿ ಮಾಡಿದ್ದೆ. ಅದರಿಂದ ಮೊದಲು ಪುತ್ತೂರ್ಲಿ ವಿವೇಕಾನಂದಲ್ಲಿ ಫಸ್ಟ್ PUC ಸೆಕೆಂಡ್ PUC ವಿವೇಕಾನಂದಲ್ಲಿ, ಅದರಿಂದ ಮೊದಲು 7th to 10 ಸಾಂದೀಪನಿ ನರಿಮೊಗರು, ಅದರಿಂದ ಮೊದಲು ಇದು ಗವರ್ಮೆಂಟ್ ಸ್ಕೂಲ್ ಕೆಯೂರು ಮಾಡವಿಲಿ. ಹಾಗೆ ಕನ್ನಡ ಮೀಡಿಯಂ ಮಾಡವು ಶಾಲೆಯಲ್ಲಿ ಕಲ್ತದ್ದು. ಪುತ್ತೂರ್ನ ಎಲ್ಲಿ ಕಲ್ತಿದ್ದು ಹೇಳಿ ಕೇಳೋದು ಎಷ್ಟೈತೆ ಅಂದ್ರೆ ಪ್ರತಿಯೊಬ್ಬನು ವಿವೇಕಾನಂದ ಕಾಲೇಜಿನ ಅಥವಾ ಸ್ಕೂಲಿನ ಸ್ಟೂಡೆಂಟ್ಸ್ ಆಗಿರ್ತಾವ. ಓಕೆ, ವಾಪಸ್ ಬಪ್ಪದಾದ್ರೆ ನಿಂಗ ಹೇಳಿದೆ ಬಿಸ್ನೆಸ್ ಈಗ ಹುಡುಕಿಕೊಂಡಿಪ್ಪದ ನಿಂಗ ಇದಿತ್ತಿದ್ದು ಆದರೂ ಇದ್ರ ಮಾಡುವ ಹೇಳುವ ಆಲೋಚನೆ ಹೇಳಿ. ಖಂಡಿತ ಒಂದು ಬಿಸ್ನೆಸ್ ಮಾಡಕಾರ ಅದು ಸುಲಭ ಆಗಿರ್ತಿಲ್ಲ, ಆದ್ರೆ ಹಿಂದೆ ಸುಮಾರಷ್ಟು ರಿಸರ್ಚ್ ಹೋಯ್ತು. ಹೀಗೆ ರಿಸರ್ಚ್ ಹೋಪಾಗ ನಿಂಗೊಗೆ ಇದ್ರಲ್ಲಿ ಪ್ರೋಸ್ ಅಂಡ್ ಕಾನ್ಸ್ ಖಂಡಿತ ಪ್ರತಿಯೊಬ್ಬಂಗೂ ಕಾಣ್ತು. ನಿಂಗೊಗೆ ಶುರು ಮಾಡುದ್ರಿಂದ ಮೊದಲು ಕಂಡಂತಹ ಪ್ರೋಸ್ ಅಂಡ್ ಕಾನ್ಸ್ ಎಂತರ? ಶುರು ಮಾಡುವಂದ ಮೊದಲು ಹೆಂಗ್ ಹೇಳಿದ್ರೆ ಆರಂಭ ಶೂರ ಹೇಳುವಂಗೆ ಪ್ರೋಸು ಮಾತ್ರ ಕಂಬದು ಸಾಧಾರಣ ಒಂದು 90% ಜನಕ್ಕೂದೆ. ಮತ್ತೆ ಆ ಏಜ್ ಇದೆ ಹಾಗೆ ಇರ್ತು. ಸ್ಟಡೀಸ್ ಆಗಿ ಬಪ್ಪಾಗ ಜಸ್ಟ್ ಒಳ್ಳೆ ಜೋಶ್ ಇರ್ತು. ಅಂಬಾಗ ಪ್ರೋಸು ಮಾತ್ರ ಕಂಬದು, ಕಾನ್ಸ್ ಕಂಬದು. ಮತ್ತೆ ಅದೇ ಶುರು ಮಾಡುವಾಗ ಒಳ್ಳೆ ಜೋಶ್ ಇತ್ತಿದ್ದು. ಮತ್ತೆ ಇದರ ಕಷ್ಟಂಗ ಇದ್ದಲ್ದ ಅನುಗ್ರಹಿಸಿದ ಹಾಳೆ ಮೆಷಿನಿಂಗ್ ಎಡಕಿಂಗ್ ಮಾಡುವುದು, ಪ್ರೆಸ್ ಮಾಡುದು, ಕೊಡುದು ಹೇಳಿ. ಹಂಗ ಲೈಕ್ ಎನಿ ಅದರ ಬಿಸ್ನೆಸ್ ಇದರಲ್ಲಿ ಅದರದ್ದೇ ಚಾಲೆಂಜಸ್ ಇತ್ತು. ಅದು 1 by 1 ಮತ್ತೆ ಒಂತದ್ದಿದೆ. ಹಂಗೇಳಿ ಮ್ಯಾನೇಜಬಲ್. ಖಂಡಿತ ಒಂದು ಫ್ಯಾಕ್ಟ್ರಿ ಹೇಳಿಯಪ್ಪಾಗ ಫ್ಯಾಕ್ಟ್ರಿ ಸೆಟಪ್ ಬೇಕಾಗುತ್ತೆ. ಯಾವ ರೀತಿಯ ಫ್ಯಾಕ್ಟ್ರಿ ಸೆಟಪ್ ನಿಂಗ ಶುರು ಮಾಡಿದ್ದು? ಹಂಗೆ ಎಷ್ಟು ಜನರ ಟೀಮಿನ ಮಾಡಿಕೊಂಡು? ಜನರ ಟೀಮ್ ಅಂದ್ರೆ 3 ಜನ ಅಂಬಾಗ, ಎನ್ನ ಸೇರಿ 4. ಮತ್ತೆ ಬಿಲ್ಡಿಂಗ್ ಹೇಳಿದ್ರೆ ಸಣ್ಣ ಒಂದು 650 ಸ್ಕ್ವೇರ್ ಫೀಟಿನ ಡಬ್ಬಿ ಶೀಟಿನ ಬಿಲ್ಡಿಂಗ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದರು. ಅಪ್ಪ ಒಂದು ಸೈಟ್ ಇತ್ತಿದ್ದು, ಆ ಸೈಟ್ ಇಲ್ಲಿ ಸಣ್ಣಕ್ಕೆ ಒಂದು ಕಾರ್ನರ್ಲಿ. ಹಾಗೆ ಈಗ ಹೆಚ್ಚು ಕಮ್ಮಿ ಒಂದು 6000 ಸ್ಕ್ವೇರ್ ಫೀಟಿಂಗ್ ವರೆಗೆ ಅಂಗಳ ಬಿಲ್ಡಿಂಗ್ ಇದ್ದೀಗ, ಫ್ಯಾಕ್ಟ್ರಿ ಬಿಲ್ಡಿಂಗ್. ಸ್ಟೆಪ್ ಬೈ ಸ್ಟೆಪ್ ಆಗಿ 4 ಓಡೆಂಗು ಸೇರ್ಸ್ಕೊಂಡು ಈಗ ನಮಗೆ ಬಿಸ್ನೆಸ್ ಡೆವಲಪ್ ಆದಂಗೆ ಸೇರ್ಸ್ಕೊಂಡು ಬಿಲ್ಡಿಂಗ್ ದೊಡ್ಡ ಮಾಡಿದ್ದು. ಮತ್ತೊಂದು 3000 ಸ್ಕ್ವೇರ್ ಫೀಟ್ ಇಂದು ಗೋಡೌನ್ ಇತ್ತು. ಈಗ ಹಾಳೆ ಹೇಳಿಯಪ್ಪಾಗ ಹಾಳೆ ಸಂಗ್ರಹಣೆ ತುಂಬಾ ಮುಖ್ಯ ಆಯ್ತು. ಹಾಗೆ ಹಾಳೆ ಸಂಗ್ರಹಣೆ ಒಟ್ಟಿಗೆ ವೆದರ್ ಹೇಳೋದು ತುಂಬಾ ಮುಖ್ಯ ಆಯ್ತು. ಈ ಎರಡರ ಚಾಲೆಂಜ್ ನಿಂಗ ಹೆಂಗೆ ಫೇಸ್ ಮಾಡ್ತಾ ಇದ್ದಿ? ಹಂಗೆ ಹಾಳೆಯ ಸಂಗ್ರಹಣೆ ಹೆಂಗೆ ಮಾಡ್ತಾ ಇದ್ದಿ?
ಎಂಗ ಹಾಳೆ ಸಂಗ್ರಹ ಹೆಂಗ್ ಹೇಳಿದ್ರೆ ಒಂದು 50% ಈಗ ಎಂಗಳ ಎಕ್ಸ್ಪೋರ್ಟ್ ಪ್ರೊಡಕ್ಷನ್ ಗೆ ಬೇಕಾದರೆ ಶಿವಮೊಗ್ಗ ತುಮಕೂರು ಆ ಏರಿಯಾ ತರಿಸುತ್ತಾ ಇದ್ದೆ. ಮೊದಲೆಲ್ಲ ಊರಿಂದಲೇ ಒಂದು ಫ್ರಮ್ 2015 ಸ್ಟಾರ್ಟ್ ಮಾಡಿದಲ್ಲಿಂದ ಅಪ್ ಟು 18 ಹೇಳಕ್ಕು ಅಲ್ಲಿವರೆಗೆ ಬಾರಿ ಲಾಯ್ಕ ಸಿಕ್ಕಿತ್ತು ತಾಳೆ. ಈ ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಅದು ಇದು ಹೇಳಿದ ಕಾರಣ ಅದರ ಇನ್ ಬಿಟ್ವೀನ್ ಎಂತ ಹೋಗ್ತಾ ಇದ್ದು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದ್ದು. ಯಾವಾಗ ಈ ಮೇನ್ ಸೀಸನ್ ಜನವರಿ ಫೆಬ್ರವರಿ ಆ ಟೈಮ್ ಒಳ್ಳೆ ಕ್ವಾಲಿಟಿ ಬಪ್ಪಲ್ಲಿ ಒಂದೊಂದು ಮಳೆ ಬತ್ತು. ಈ ಒಂದು ಮಳೆ ಬಂದದ್ದು ಹೆಂಗೋಗ ಗ್ರಾಮಲ್ಲಿ 20 ಚೆಂಡಿ ಆತಿದೆ. ಅದು ದೊಡ್ಡ ಸಮಸ್ಯೆ. ಹೆಂಗೋ ಲಕ್ಷಗಟ್ಟಲೆ ಹಾಳೆ ಚೆಂಡಿ ಆಯ್ತು ಅಂಬಾಗ ಹೆಂಗ ಅದರ ತಂದು ಸ್ಟೋರ್ ಅದರ ಬಿಡ್ಲೆ ಗೊಂತಲೆ ಕೃಷಿಕರು ಕಷ್ಟಪಟ್ಟು ಕಲೆಕ್ಟ್ ಮಾಡಿದ್ದು ಚಿಲ್ಲರೆ ಲೆಕ್ಕ ಹೌದೆ. ಹಂಗಪ್ಪ ಅದರ ಬಿಟ್ರೆ ಅವಕ್ಕೆ ಎಂತದು ಇಲ್ಲ ಅಲ್ಲಿ. ಹಂಗ ಹೆಂಗ ತೆಕ್ಕೊಂಡು ಒಂದ್ ಎಂಗಳ ಗೋಡೌನ್ಲಿ ಮಾಡಿದ್ರೆ ಒಳ್ಳೇದಿಪ್ಪದು ಹಾಳಾಯ್ತು. ಇದು ಸೊಲ್ಯೂಷನ್ ಇಲ್ಲದ ಸಮಸ್ಯೆ ಇದು. ಹೇಳ್ರೆ ದೇವರೇ ಇದಕ್ಕೆ ಸೊಲ್ಯೂಷನ್ ಕೊಡಕಷ್ಟೇ. ಹೆಂಗ ಆದಷ್ಟು ಎಂತ ಮಾಡ್ತಾ ಇದ್ದ ಕೇಳ್ರೆ ಈಗ ಲಾಯಲ್ ಸಪ್ಲೈಯರ್ಸ್ ಯಾರಿದ್ದವು ಕೃಷಿಕರು ಹೆಚ್ಚಿನ 10 ವಯಸ್ಸು ಸಿಕ್ಕಿರ ಅತ್ಲಾಗೆ ಹಾರ್ತವು. ಬಟ್ ಹೆಂಗೋ ಗೆಳಿಯ ಕೊಡುವ ಒಂದು 100 ಜನದ ಮೇಲೆ ಇದ್ದವು. ಎಂತ ₹1 ಜಾಸ್ತಿ ಕೊಡ್ತೇವೆ ಬೇರೆ ಅವಕ್ಕೆ ಕೊಡ್ತಾವಿಲ್ಲ. ಹಾಗಿತ್ತವಕ್ಕೆ ಹೆಂಗೆ ಸಪೋರ್ಟ್ ಹೆಂಗೆ ಮಾಡ್ತಾ ಇದ್ದೆ ಅಂದ್ರೆ ಈಗ ಹೆರಂದ ಬಲ್ಕ್ ಆಗಿ ನಾವು ಈಗ ತಮಿಳ್ನಾಡಿಂದೆಲ್ಲ ಈ ಸೋಲಾರ್ ಟರ್ಪರ್ ಎಲ್ಲ ಬಲ್ಕ್ ಆಗಿ ತರಿಸುವ ಕಮ್ಮಿಗೆ ಆಯ್ತು ತುಂಬಾ. ಹಾಗೆ ಹೆಂಗ ತರಿಸಿ ಅವಕ್ಕೆ ಕೊಟ್ಟಿದೆ. ಅದೆಂತ ಕೇಳಿದ್ರೆ ಎಡಿಗಾದಷ್ಟು ಕವರ್ ಮಾಡಿ ಮಡಿಗೀಡಿ ಹಂಗ ಈಗ ಹೆಂಗಳ ನೆಕ್ಸ್ಟ್ ಈಗ ಒಂದು ಯೋಜನೆ ಎಂತ ಇದ್ದವಳಿರೆ ಈಗ ಚೂರು ಮಾರ್ಕೆಟ್ ಅಲ್ಲಿದ್ದು ವಾಪಸ್ ಪಿಕಪ್ ಅಪ್ಪ ಹೆಂಗೆ ಎಂತ ಮಾಡಿ ಕುಳಿದ್ದೆ ಹೇಳ್ರೆ ನಮ್ಮಲ್ಲಿ ಇದೆ ಹೆಂಗೆ ಇದರ ಸ್ಟೋರ್ ಮಾಡೋದು ದೊಡ್ಡ ಕಷ್ಟದ ಕೆಲಸ. ಎಂತ ಹೇಳಿದ್ರೆ ಇದಕ್ಕೆ ನಮ್ಮ ಊರಲ್ಲಿ ಹ್ಯೂಮಿಡಿಟಿ ಜಾಸ್ತಿ. ಈಗ ಅತ್ಲಾಗಿ ತುಮಕೂರು ನಾವು ಕಲರ್ ಅಷ್ಟು ಹೆಂಗಿತ್ತ ಬಿಲ್ಡಿಂಗು ಹೌದು, RCC ಬಿಲ್ಡಿಂಗ್ ಹೌದು, ಶೀಟ್ ಬಿಲ್ಡಿಂಗ್ ಹೌದು, ಯಾವ್ದು ನಮ್ಮಲ್ಲಿ ಸೋಲಾರ್ ಡ್ರೈಯರ್ ಆಯ್ಕು ನಮ್ಮ ಊರಲ್ಲಿ. ಅದು ಅದರ ಮೇಂಟೆನೆನ್ಸ್ ಹೇಳುವಂತದ್ದು ಪ್ರಾಕ್ಟಿಕಲಿ ತುಂಬಾ ಕಷ್ಟ. ಅದು ಹರ್ಕೊಂಡಿಪ್ಪದ ಅಂಬಾಗ ಅದರ ಪೂಜೆ ಮಾಡದೆ ಒಂದು ಕೆಲಸ ಹೌದು. ಅದಕ್ಕೆ ಬೇಕಾಗಿ ಹೆಂಗೆ ಈಗ ಎಂತ ಮಾಡ್ತಾ ಇದ್ದೆ ಹೇಳಿದ್ರೆ ಪ್ಲಸ್ ಕಲೆಕ್ಷನ್ ಡೈಲಿ ಮಾಡಕ್ ಹೌದು. ಒಂದು 3-4 ಜನ ಅದರ ಹಿಂದೆ ಬೇಕು ಡೈಲಿ. ಅದಕ್ಕೆ ಬೇಕಾಗಿ ಹೆಂಗೆ ಈಗ ಎಂತ ಪ್ಲಾನ್ ಮಾಡ್ತಾ ಇದ್ದೆ ಹೇಳ್ರೆ ಸಣ್ಣ ಸಣ್ಣ ನಾಯಿಗೂಡಿ ಎಂಗಳ ಹತ್ರ ಈಗ ಫ್ಯಾಬ್ರಿಕೇಶನ್ ಮೆಷಿನ್ಗೆಲ್ಲ ಇದ್ದೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಬಂದು ಈಗ ಒಂದು ಮೆಟಲ್ ಫ್ಯಾಬ್ರಿಕೇಶನ್ ಬೇಕಾದ ಐಟಮ್ಸ್ ಎಲ್ಲ ಇದ್ದು. ಸೊ ಎಂಗಳಲ್ಲಿಯೇ ಹೆಂಗ ಒಂದು ಸಣ್ಣ ಒಂದು ನಾಯಿಗೂಡಿನ ಸ್ಟ್ರಕ್ಚರ್ ಅಷ್ಟು ದೊಡ್ಡ ಗೂಡು ಮಾಡುದು ಸೋಲಾರ್ ಇಂದು ಫಿಕ್ಸ್ ಮಾಡಿ ತಗೋವಂಗೆ ಬೋಲ್ಟ್ ಸಿಸ್ಟಮ್ ಮಾಡಿ ಅದರ ಈ ಎಂಗಳ ಲಾಯಲ್ ಸಪ್ಲೈಯರ್ಸ್ ಯಾರಿದ್ದವು ಅವಕ್ಕೆ ಕೊಡುದು. ಒಂದು ಸಣ್ಣ ಡೆಪಾಸಿಟ್ ಈಗ ಕಾಸ್ಟ್ 1,000 ಬಂತು ಒಂದು ಮೇ ಬಿ ಒಂದು 25% ಅವರ ಹತ್ರ ಡೆಪಾಸಿಟ್ ತಕೊಂಡು ಕೊಡುದು ಅವಕ್ಕೆ. ಅವು ಎಂತ ಮಾಡಕ್ಕೆ ಹಾಳೆ ಅದಲ್ಲಿ ಸ್ಟೋರ್ ಮಾಡಕ್ಕೆ ಈಗ ಹೆಂಗ ಹೆಚ್ಚಿನ ಸಪ್ಲೈಯರ್ಸ್ ಎಲ್ಲ ಪಾಪದವು ಅವರ ಹತ್ರ ಹೆಂಗ ಹೋಗಿ ಅವಕ್ಕೆ ಅಡಕ್ಕೆ ಮಾಡೋಗಲೇ ಜಾಗ ಇರ್ತಿಲ್ಲ. ಅವರ ಹತ್ರ ಹೋಗಿ ಹೆಂಗಿ ₹1-2 ಹಾಳೆ ಜಾಗ್ರತೆ ಮಾಡಿ ಹೇಳಿ ಹೆಂಗೋಗೆ ಮನಸ್ಸು ಬರ್ತಿಲ್ಲ. ಕೆಲವರೆಲ್ಲ ಲೋಡ್ ಮಾಡೋಗಾರ ತಗ ಇಡಕ್ಕೆ ಹಾಕಿ ಹೋಗಿದ್ದವು ಗಾಡಿಯಿಂದ ಹೆಂಗ ಹಂಗೆ ಮಾಡ್ತೇ ಇಲ್ಲ. ಟೆನಿಕೋಸ್ಟ್ ಹೆಂಗ ಹೋಗಿ ಅದರ ಕ್ವಾಲಿಟಿ ಚೆಕ್ ಮಾಡ್ತಿಲ್ಲ. ತೆಕ್ಕೊಂಬೋದು ಒಪ್ಪದೆ ಎಂತ ಲಾಸ್ ಲಾಭ ಇದ್ದವ್ರು ನಾವು ಅದರ ಹೆಂಗ ತೆಕ್ಕೊಂಡು ಒಪ್ಪದೆ ಪೈಸೆ ಕೊಟ್ಟು ತೆಕ್ಕೊಂಡು ಒಪ್ಪದೆ ಅದರ ಅವಕ್ಕೆ ಕ್ರೆಡಿಟು ಹೇಳ್ತಿಲ್ಲ. ಎಂಚೊಂಡು ತೂತು ಬಂಪ ಹಿಂಗಿತ್ತೆಲ್ಲ ಯಾವ್ದು ಹೇಳ್ತಿಲ್ಲ. ಹಾಗೋಸ್ಕರ ಈಗ ನೆಕ್ಸ್ಟ್ ಎಂಗಳ ಪ್ರಾಜೆಕ್ಟ್ ಅದು ಚೂರು ಸಮಯ ಬೇಕಾಕ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಒಂದು ಫಸ್ಟ್ ಒಂದು ಟ್ರಯಲ್ ಆಗಿ ಒಂದು 10 ಜನಕ್ಕೆ ಕೊಡುವಂತದ್ದು ಹಿಂಗೆ ಮತ್ತೆ ಅದರ ಕಟ್ಟು ಮಾಡಿ ತಕೊಂಡು ಹೋಗ್ಬೋದು. ಹಿಂಗಿತ್ತೆಲ್ಲ ಸುಮಾರು ಮಾಡಿದೆ. ಸಣ್ಣ ಸಣ್ಣ ಕಟ್ಟಿಂಗ್ ಮೆಷಿನ್ ಮಾಡಿ ಕೊಡುದು ಅವಕ್ಕೆ. ಅವು ಅದರ ಕಡೆ ಕೊಡಿ ಎಲ್ಲ ಅದರಲ್ಲಿ ಕಟ್ಟು ಮಾಡಿ ಕೊಡಬೇಕು. ಚೂರು ಎಕ್ಸ್ಟ್ರಾ ಕೊಡುತ್ತೆ ಎಂತ ಹೇಳ್ರಿ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇಲ್ಲ. ಯಾವ್ದು ಅಷ್ಟು ಸಕ್ಸಸ್ ಆಗಿಲ್ಲ ರಾ ಮೆಟೀರಿಯಲ್ ನ ವಿಷಯದಲ್ಲಿ. ಹೆರಂದ ತಪ್ಪದು ಈಗ ರೇಟ್ ಈಗ ಡೈರೆಕ್ಟ್ ಪೇಮೆಂಟ್ ಕೊಡೋಕೆ ಜಾಸ್ತಿ. ಈಗ ನಾವಿಲ್ಲಿ ₹1,000 ಕೊಟ್ಟು ನಮ್ಮ ಗಾಡಿದು ಲೇಬರ್ ಇಂದು ಖರ್ಚು ಲೋಡಿಂಗ್ ಇಂದು ಹೆರ ಹಾಳೆಗೆ ₹3 ಇರುತ್ತೆ ತುಮಕೂರು ಶಿವಮೊಗ್ಗಲ್ಲಿ. ಬಟ್ ಅದರಲ್ಲಿ ಬೆನಿಫಿಟ್ ಇದೆ ಎಂತ ಹೇಳಿದ್ರೆ ಅದು 15-20 ಸಾವಿರ ಹಾಳೆ ಹೊತ್ತು ಒಂದು ಲೋಡ್ ಒಪ್ಪಾಗ ನಾವಾಗ ಅಂಬಾಗ ಹೆರಂದ ಲೋಡರ್ಸ್ ಕರ್ಕೊಂಡು ಸಾಕಿ ಡೈಲಿ ಜನರ ಸಾಕೋ ಕೆಲಸ ಇಲ್ಲ. ಮತ್ತೆ ನೀಟ್ ಇರ್ತದೆ ಕೆಲಸ. ಈಗ ಡೈಲಿ ಒಂದು ಐಟಮ್ ಕೈ ಹಾಕಿ ತೆಗೆದು ಇದು ಮಾಡಿಯಪ್ಪ ಅದರ ನೀಟ್ನೆಸ್ ಹೋಗ್ತು. ಹಾಗೆ ಅದೊಂದು ಬೆನಿಫಿಟ್ ಇದ್ದೀಗ ಹೆರಂದ ತರಿಸಿದ್ರೆ. ಹಾಗಾಗಿ ಹಂಗೆ ಎಕ್ಸ್ಪೋರ್ಟ್ ಪ್ರೊಡಕ್ಷನ್ ಎಂತ ಮಾಡ್ತೆ ಅದಕ್ಕೆ ಹೆರಂದ ತರಿಸುದು. ಇನ್ನೀಗ ನಿಂಗ ಹೇಳಿದೆ ಲಾಯಲ್ ಸಪ್ಲೈಯರ್ಸ್ ಇದ್ದವು ಹೇಳಿ ಹಿಂಗಿಪ್ಪಾಗ ನಾನು ಇಲ್ಲಿಗೆ ಫ್ಯಾಕ್ಟ್ರಿಗೆ ಬಂದು ಕೊಡ್ತೆ ಹೇಳಿ ಇದ್ದವು ಹೆಂಗೋಗ ವರ್ಷಕ್ಕೆ ಹೆಚ್ಚು ಕಮ್ಮಿ ಒಂದು 50-60 ಸಾವಿರ ಹಾಳೆ ಎಂಗಳ ಫ್ಯಾಕ್ಟ್ರಿಗೆ ಹೆಚ್ಚುತ್ತವು. ಅದು ಹೆಂಗೆ ಹೇಳಿದ್ರೆ ಕೃಷಿಕರು ಒಳ್ಳೆ ಸ್ಮಾರ್ಟ್ ಯಾವಾಗ್ಲೂ ಅವರ ಮನೆಗೆ ಗೊಬ್ಬರ ತಕೊಂಡು ಹೋಗಲ್ಲ ಪಿಕಪ್ಪಿನ ಅಥವಾ ಅಡಕ್ಕೆ ಕೊಡ್ಲೆ ಎಂತದ ಕಾರಣಕ್ಕೆ ಪಿಕಪ್ ಟ್ರಕ್ಗಳ ಹೈರ್ ಮಾಡಿರ್ತವು. ಅದವರ ಮನೆಗೆ ಹೋಗಿ ವಾಪಸ್ ಬಪ್ಪಾಗಳ ಅಥವಾ ಅವರ ಮನೆಯಿಂದ ಹೊರಡೋಗಿ ಹೆಂಗಾರು ಒಂದು ಮಾಡಿ ಮ್ಯಾಚ್ ಮಾಡಿ ಆ ಟೈಮಿಂಗ್ ಹಾಳೆ ಎಂಗಳಲ್ಲಿ ಕಳಿಸುತ್ತವು. ಎಂತ ಹೇಳಿ ಎಂಗಳದ್ದು ರೋಡ್ ಸೈಡ್ ಇಪ್ಪದು ಸಾಧಾರಣ ಅಲ್ಲಿ ಈಗ ಹೆಂಗ ಹೂವೆ ಕಳಿಸುವ ಕಸ್ಟಮರ್ ಎಂಗಳದ್ದು ಜಂಕ್ಷನ್ ಹೌದು. ಇತ್ಲೇ ತಿಂಗಳಾಡಿ ಹೊಡೆ ಕುಂಬ್ರ ಹೊಡೆ ಅಥವಾ ಬೆಳ್ಳಾರೆ ಸೈಡ್ ನೋಕೆ ಸವಣೂರು ಸೈಡ್ ನೋಕೆ ಇತ್ಲೇ ಕಣಿಯಾರು ಕೌಡಿಚೇರಿ ಈ ಸೈಡ್ ನೋಕೆ ಸೆಂಟರ್ ಆಯ್ತು. ಮತ್ತೆ ಎಂತ ಹೇಳಿದ್ರೆ ಹೆಚ್ಚಿನ ಕೃಷಿಕರ ಹತ್ರ ಒಂದು ಓಮಿನ್ ಇರ್ತು. ದನ ಸಾಂಕು ಹಾಲು ಕೊಡ್ಲೆ ಒಪ್ಪಾಗ 2 ಕಟ್ಟ ತಪ್ಪದು ಹಿಂಗೆ
ಹೆಂಗ ಒಂದು 50,000 1 ಲಕ್ಷ ಹಾಳೆ ವರ್ಷಕ್ಕೆ ಹಾಗೆ ಬತ್ತು. ಹ್ಮ್. ಒಳ್ಳೆ ಕ್ವಾಲಿಟಿ ಇರುತ್ತೆ ಎಂತ ನಾವು ಡೈರೆಕ್ಟ್ ಬಂದು ಕೊಡುವಾಗ ಹ್ಮ್. ಅವಕ್ಕೆ ಎಂತ ಹೇಳೋ ಇದಿರ್ತು. ಹಾ. ಹಾಗಾದ್ರೆ ನಾವು ಎಡ್ಡಿಗಷ್ಟು ಮತ್ತೆ ಕೂಡ್ಲೆ ಬರ್ತಾವ ಈಗ. ಹ್ಮ್. ಈಗ ಬೈಕಿಲಿ ಹಾಲು ಕೊಡ್ಲೆ ಬಪ್ಪ ಒಂದೊಂದು ಕಟ್ಟ 2 ಕಟ್ಟ ತಪ್ಪಾಗ ಹ್ಮ್. ಅದು ಹಾಳಾವುತ್ಲಿ ಹೇಳಿ ಅಲ್ಲಿ ಹ್ಮ್. ಅವರ ಮನೇಲಿದೆ ಸರಿ. ಫ್ರೆಶ್ ಇರ್ತು ಎಂಗಳಲ್ಲಿಗೆ ಎತ್ತುವಾಗ. ಹ್ಮ್. ಮತ್ತೆ ನಾವು ಜಾಗ್ರತೆ ಮಾಡ್ತಾರ. ಹ್ಮ್. ಅವಕ್ಕೆ ಹೆಂಗೆಂತ ಮಾಡ್ತೀವಿ ಹೆಂಗ ಹೋಗಿ ತಪ್ಪಲ್ಲಿ ಹ್ಮ್. 1,500 ರೂಪಾಯಿ ಕೊಡ್ತೇನೆ ಹೇಳಿದ್ರೆ ಹ್ಮ್. ಅವು ತಂದು ಕೊಟ್ಟವಕ್ಕೆ ಹೆಂಗೆ 2,500 ರೂಪಾಯಿ ಕೊಡ್ತೇನೆ. ಹ್ಮ್. 2,500 ರೂಪಾಯಿ ಕೊಡ್ತೇವೆ. ಹ್ಮ್. ಎಲ್ಲರ ಪಾರ್ಟಿಯ ಡಿಸ್ಟೆನ್ಸ್ ಅದೆಲ್ಲ ನೋಡಿ ಉಂಟು, ಹ್ಮ್. ಖರ್ಚು ನೋಡಿ ಉಂಟು. ಅವಕ್ಕೆ ಅತ್ಲೆ ಗುತ್ತಿಗಾರಿಂದೆಲ್ಲ ತಪ್ಪ ಹೋಗಿದ್ದವು ಹ್ಮ್. ಅವಕ್ಕೆ ತುಂಬಾ ಖರ್ಚಾಗ್ತಿದ. ಹ್ಮ್. ಹಾಗೆ ನೋಡಿ ಉಂಟು. ಹ್ಮ್. ಮತ್ತೆ ಅದು ಕ್ವಾಂಟಿಟಿ ಹೊಂದಿ ಉಂಟು. ಈಗ ಅವು ತುಂಬಾ ಹಾಳೆ ಕೊಡ್ತಾವ ವರ್ಷಕ್ಕೆ. ಹಾಂಗಿತ್ತವ್ರ ಹೆಂಗೋ ಬಿಡ್ಲಿಡ್ತಲೆ ಹ್ಮ್. ಅಂಬಚೂರು ಹತ್ತೈತೆ ಆಗುತ್ತದು. ಹ್ಮ್. ಹಾಂಗಿತ್ತವು ಸುಮಾರು ಜನ ಇದ್ದವು. ಹ್ಮ್. ಅದು ಅವಕ್ಕೂ ಎಕ್ಸ್ಟ್ರಾ ಬೆನಿಫಿಟ್ ಹೇಳಿ ಅಂತ ಹೇಳಿ ಅವು ಅಂತೆ ಬಪ್ಪದು. ಈಗ ಹೆಂಗ ಹೋಗಿ ತಂದ್ರೆ ಹ್ಮ್. 10,000 ಹಾಳೆ ಒಬ್ಬ ಕೊಡ್ತಾ ವರ್ಷದಲ್ಲಿ ಹೇಳಿದ್ರೆ ಹ್ಮ್. ಅವಂಗ 10,000 ರೂಪಾಯಿ ಜಾಸ್ತಿ ಸಿಕ್ಕಿತ್ತು. ಹ್ಮ್. ಪ್ಲಸ್ ಅದು ಅವು ಹೆಂಗು ಬರಕ್ಕಿದೆ ಅದಕ್ಕೆ ಕೇಳಿ ಬಪ್ಪದಲ್ಲ. ಹ್ಮ್. correct. ಮತ್ತೀಗ ಬಾಡಿಗೆ ಒಂದು ಉದಾಹರಣೆ ಹೇಳ್ತಾರೆ, ಒಂದು 10 ಗೋಣಿ ಎಂತ ಸಿಮೆಂಟ್ ತರ್ಸಕ್ಕೆ ಅವಕ್ಕೆ ಹ್ಮ್. 10 ಗೋಣಿಗೂ ಬಾಡಿಗೆ ಸೇಮ್ ಕೊಡಕ್ಕೆ ಅವು ಹ್ಮ್. ರಿಟರ್ನ್ ಒಪ್ಪಾಗಿದ್ದು ಕೊಟ್ಟದ್ದು ಬಾಡಿಗೆ ಡಿಸ್ಟ್ರಿಬ್ಯೂಟ್ ಆಗಿ ಹೋಯ್ತು ಹ್ಮ್. correct. ಪಿಕಪ್ ಇಂದು. ಹ್ಮ್. ಅದು ಹಾಗೆ ಅವಕ್ಕೆ ಹ್ಮ್. ಇಟ್ಸ್ ಅ ವಿನ್ ವಿನ್ ಸಿಚುವೇಶನ್ ಆಕ್ಚುಲಿ. ಹ್ಮ್. ನಮಗೆ ಕೆಲಸ ಕಮ್ಮಿ ಆಯ್ತು, ಹ್ಮ್. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದವ್ರದೆ, ಹ್ಮ್. ಬಟ್ ನಮಗೆ ಒಳ್ಳೆ ಕ್ವಾಲಿಟಿ ಸಿಕ್ಕಿತ್ತು. ಹ್ಮ್. ಅವಕ್ಕೆ ಅವರ ಖರ್ಚು ಕಮ್ಮಿ ಆಯ್ತು, ಲಾಭ ಜಾಸ್ತಿ ಆಯ್ತು. ಹ್ಮ್. ಹಾಗೆ ಸೊ ತಂದು ಕೊಡುವಕ್ಕೆ ಲಾಭ ಹ್ಮ್. ಜಾಸ್ತಿ ಹೇಳಕ್ಕೆ ಅಪ್ಪು ಖಂಡಿತ. Okay. ಇನ್ನೀಗ ಹ್ಮ್. ನಿಂಗಳ ಟೀಮ್ ಹೇಳಿದೆ ಹ್ಮ್. ಎಷ್ಟು ಜನ ಈಗ ಪ್ರಸ್ತುತ ಈಗ ಇದ್ದಾರೆ? 8% ಹೆಂಗ ಡೈರೆಕ್ಟ್ ಎಂಗಳ ಫ್ಯಾಕ್ಟರಿಗೆ ಡೈಲಿ ಬಂದು ವರ್ಕ್ ಮಾಡುವ 8 ಜನ ಇದ್ದವು. ಹ್ಮ್. ಫಿಮೇಲ್ ಸ್ಟಾಫ್. ಹ್ಮ್. ಮೇಲ್ ಸ್ಟಾಫ್ 2 ಜನ ಇಪ್ಪದು. ಹ್ಮ್. ಮತ್ತೆ ನಾನೊಬ್ಬ. ಹ್ಮ್. ಮತ್ತೆ ಹೆಂಗಿಗೆ ಎಂತ ಮಾಡ್ತಾ ಇದ್ದೆ ಅಂದ್ರೆ ಮೊದಲ ಎಂಗಳಲ್ಲಿ ವರ್ಕ್ ಮಾಡಿಕೊಂಡಿದ್ದವಕ್ಕೆ ಹ್ಮ್. ಕೆಲವು ಮದುವೆ ಆಗಿ ಚೂರು ದೂರಲ್ಲೆಲ್ಲ ಹೋಗಿ ಸೆಟ್ಲ್ ಆಯ್ತು. ಹ್ಮ್. ಬಟ್ ಒಳ್ಳೆ ವರ್ಕರ್ಸ್. ಹ್ಮ್. ಅವಕ್ಕೆ ಈಗ ಬಪ್ಪಲ್ ಹಿಡಿತ್ಲೆ ಅವಕ್ಕೆ. ಹ್ಮ್. ಈಗ ಆಫ್ಟರ್ ಮ್ಯಾರೇಜ್ ಕೆಲವರಿಗೆ ಮನೇಲಿ ಒಪ್ಪುತ್ತವಿಲ್ಲ ಹಿಂಗೆಲ್ಲ ಇರ್ತು. ಹ್ಮ್. ಹಂಗ ಅವಕ್ಕೆ ಬೇರೆ ಹೆರವಾಗಿ ಅವಕ್ಕೆ ಕೆಲಸ ಮಾಡ್ಲಿ ಅವಕ್ಕೂ ಇಷ್ಟ ಇಲ್ಲ. ಹೇಳ್ರೆ ಹ್ಮ್. ಬಸ್ ಹಿಂಗ್ ಸಿಕ್ಕಾರೆ 3 ಕಿಲೋಮೀಟರ್ ಹಿಂಗೆಲ್ಲ ಇದ್ದಿದೆ. ಹ್ಮ್. ಹಂಗಿಪ್ಪ ಅವಕ್ಕೆ ಹೆಂಗೆಂತ ಮಾಡ್ತಾ ಇದ್ದೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದೆ. ಹ್ಮ್. ಹೇಳ್ರಿಗೆ ಪ್ಲೇಟ್ ಅದಕ್ಕೂ ಬೇರೆ ಪ್ರಾಡಕ್ಟ್ ಗೆ ಹೆಂಗ್ ಸೋಪ್ ಬಾಕ್ಸ್ ಅಲ್ಲಿ ಮಾಡ್ರೆ ಅದರೊಂದು ಫೋಲ್ಡ್ ಎಲ್ಲ ಮಾಡೋ ಸುಮಾರು ಕೆಲಸ ಇತ್ತು. ಹ್ಮ್. ಮತ್ತೆ ಈಗ ಹೊಸತು ಲಾಂಚ್ ಮಾಡಿದ್ದೆ ರಿಟರ್ನ್ ಗಿಫ್ಟ್ ಹೇಳಿ. ಹ್ಮ್. ಸೋಪ್ ಬಾಕ್ಸ್ ಅನ್ನು ಯೂಸ್ ಮಾಡಿ ಅದರ ಒಳದಕ್ಕೆ ಕೆಲವು ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್ ಹಿಂಗಿತ್ತೆಲ್ಲ ಹಾಕಿ ಮದಿಮಾಳ ಫೋಟೋಸ್ ಎಲ್ಲ ಟ್ಯಾಗ್ ಮಾಡಿ ಅದಕ್ಕೆ ಹ್ಮ್. ಕೊಡ್ತಾ ಇದ್ದೆ. ಬಾರ್ಲಾಯ್ಕ ಪ್ರಾಡಕ್ಟ್ ಅದು ಒಳ್ಳೆ ಕ್ಲಿಕ್ ಆಯ್ತು ಅದೀಗ ಹ್ಮ್. ಡಿಮಾಂಡ್ ಬಂದು. ಹ್ಮ್. ಅದು ಎನ್ನ ವೈಫ್ ಶ್ರೀದೇವಿ ಹೇಳಿ ಹ್ಮ್. ಮೆಹಂದಿ ಆರ್ಟಿಸ್ಟ್ ಅದು. ಹ್ಮ್. ಅದರ ಅದೊಂದು ಓಪನ್ ಮಾಡೋ ಒಂದು ವಿಡಿಯೋ ಅದರ ಮಾಡೆಲ್ ಆಗಿ ಮಾಡಿ ಒಂದು ವಿಡಿಯೋ ಎಲ್ಲ ಮಾಡಿ ಹಾಕಿತ್ತಿದೆ ಹ್ಮ್. ಇನ್ಸ್ಟಾಗ್ರಾಮ್ ಅಲ್ಲಿ. ಹ್ಮ್. ಅದು ಸಿಕ್ಕಾಪಟ್ಟೆ ರೀಚ್ ಆಗಿ ಹ್ಮ್. ಸುಮಾರು ಲಕ್ಷ ವ್ಯೂಸ್ ಅಂತದಕ್ಕೆ 40-50 ಲಕ್ಷ ನೀವು ವ್ಯೂಸ್ ಅಂತ. ಸಿಕ್ಕಿದ್ದು ನನಗೆ ಹಾಗೆ ಹೇಳಕ್ಕ ಆ ವಿಡಿಯೋ ನೋಡಿ. ಅದು ಸರಿ, ಅದು ಸರಿ. Okay. ಹಂಗೆ ಅದರ ಪ್ಯಾಕ್ ಮಾಡೋ ಕೆಲಸ ಎಲ್ಲ ಇರ್ತದೆ, ನಾಜೂಕಿನ ಕೆಲಸ ಹಂಗ. ಹ್ಮ್. ಅದರ ಎಂಗಳ ಫ್ಯಾಕ್ಟ್ರಿಲೇ ಮಾಡುವ ಹೆಂಗ್ ಒಟ್ಟಿಗೆ ಮೆಷಿನ್ ಮಾಡ್ತಾರೆ ಎಲ್ಲ ಒಂದೇ ಇದರ ಅಡಿಯಲ್ಲಿ ಮಾಡುದು. ಹ್ಮ್. ಅದರ ಧೂಳಿದಕ್ಕೆ ಒಪ್ಪದು ಹಿಂಗಿತ್ತು ಸಮಸ್ಯೆಯುವುದೇ ಅಲ್ಲಿ ಒಂದು ಕಂಡತ್ತೆ ಹೆಂಗೆ. ಹ್ಮ್. ಅದಕ್ಕೆ ಇದರ ಎಂತ ಮಾಡುದು ಹೆಂಗ ಅವರ ಮನೆಗೆ ಕಳಿಸು ಹ್ಮ್. ಈ ಪ್ರಾಡಕ್ಟ್ ಗಳ. ಹ್ಮ್. ಅಲ್ಲಿ ಅವು ಪ್ಯಾಕ್ ಮಾಡಿ ಕೊಡ್ತವೆ ಹೆಂಗೋಗಿ. ಹ್ಮ್. ಹಂಗೆ ಜಾಬ್ ವರ್ಕ್ ಹ್ಮ್. ಹಂಗ ಒಂದು 18 ಜನ ಇದ್ದವು ಹ್ಮ್. ಮೊದಲ ಎಂಗಳಲ್ಲಿ ವರ್ಕ್ ಮಾಡಿ ಇತ್ತವು. ಹ್ಮ್. ಮತ್ತೆ ಅವರ ರೆಫರೆನ್ಸ್ 10 ಮನೆ ಅದು ಎಲ್ಲಾ ಟೈಮ್ ಇಕ್ಕೆ ಹೇಳಿ ಈಗ ಹ್ಮ್. ಆರ್ಡರ್ ಇಪ್ಪಾಗಿರ್ತು ಕೆಲವರ್ತಿ. ಹ್ಮ್. 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 ಮೈನ್ ಗೆ ಶುರುವಿಂದಲೇ ಇತ್ತು ಒಂದು 5-6 ಜನಕ್ಕೆ ಡೈಲಿ ವರ್ಕ್ ಇರ್ತು. ಹ್ಮ್. ಉಳಿದವಕ್ಕೆ ಹೆಂಗೆ ಹೇಳೋದು ಪೀಸ್ ವರ್ಕ್ ಲೆಕ್ಕ. ನಮಗೆ ಜಾಸ್ತಿ ಯಾವಾಗ ಬತ್ತ ಅವಾಗ ಕೊಡ್ತಾ ಹಂಗೆ. ಓಕೆ. ಸೊ IT ಫೀಲ್ಡ್ ಅಲ್ಲಿ ಮಾತ್ರ ಅಲ್ಲ, ಖಂಡಿತ ಬಾಕಿ ಫೀಲ್ಡ್ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಲೇಡಿಗೂ. ಓಕೆ. ಇನ್ನು ಬರ್ತಾರೆ ಖಂಡಿತ ನಾನು ಆಲ್ರೆಡಿ ಹೇಳಿದೆ ನಿಮ್ಗೆ ಚಾಲೆಂಜಸ್ ಯಾವ ರೀತಿ ಬರ್ತೋಡೆ. ಚಾಲೆಂಜಸ್ ಒಟ್ಟಿಗೆ ಬಪ್ಪದೆ ಅಂತಾರೆ ಹೇಳ ಕಾಂಪಿಟೇಷನ್ಗ. ಈ ನಮ್ಮ ಹಳೆ ಫೀಲ್ಡ್ ಅಲ್ಲಿ ಕೃಷಿಕರಿಗೆ ಹೆಂಗೆ ಕಾಂಪಿಟೇಷನ್ಸ್ ಇದ್ದ ಹಾಗೆ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಕಾಂಪಿಟೇಷನ್ ಹೇಳುದು ಇದ್ದೇ ಇತ್ತು. ನಿಂಗೋಗೆ ಈಗ ನೋಡ್ತಾರೆ ಸುಮಾರು ಜನ ಹಾಳೆ ತಟ್ಟೆ ಅಥವಾ ಹಾಳೆ ಉತ್ಪನ್ನಗಳ ತಯಾರಿಸುತ್ತಾ ಇದ್ದವು. ಸೊ ನಿಂಗೋಗೆ ಕಾಂಪಿಟೇಷನ್ಸ್ ಯಾವ ರೀತಿ ಇತ್ತು? ಹೆಂಗೋಗೆ ಡೈರೆಕ್ಟ್ ಆಗಿ ಹಾಳೆಯ ತಟ್ಟೆ ಮ್ಯಾನುಫ್ಯಾಕ್ಚರರ್ಸ್ ಇಂದಲೇ ಹೆಂಗೋಗೆ ಕಾಂಪಿಟೇಷನ್ ದೊಡ್ಡ ಫೀಲ್ ಇಲ್ಲ ಹೇಳಿದ್ರೆ. ಈಗ ಯಾರು ಪ್ರಾಡಕ್ಟಿನ ಕ್ವಾಲಿಟಿಗೆ ಗಮನ ಕೊಡ್ತಾವಿಲ್ಲ ಮತ್ತೆ ಯಾರು ಪ್ಯಾನಿಕ್ ಸೆಲ್ಲಿಂಗ್ ಮಾಡ್ತಾವ ಅವಕ್ಕೆ ದೊಡ್ಡ ಪ್ರಾಬ್ಲಮ್. ಹೊಸ ಫ್ಯಾಕ್ಟರಿ ಅಂದ್ರೆ ನಾನು ಶುರುವಾನ ದಿನದಲ್ಲಿ ಹೇಳ್ತಾ ಇದ್ದ ಈಗ ಹೇಳೋದು ಅದನ್ನೇ. ಎನ್ನ ಫ್ಯಾಕ್ಟರಿ ಹತ್ರ ಇನ್ನೊಂದು ಫ್ಯಾಕ್ಟರಿ ಬರ್ಲಿ ಏನಾಗ ಸಮಸ್ಯೆ ಆಗುತ್ತಿಲ್ಲ ಹೇಳಿ. ಎಂತ ಹೇಳಿದ್ರೆ ಕೆಲಸದವರ ಚೂರು ಎಳಗವು. ಆನ 500 ಕೊಡಲಿ 600 ಕೊಟ್ಟು ಎಳಗು ಅಥವಾ ಆನ 600 ಕೊಡಲಿ 700 ಕೊಟ್ಟು ಎಳಗು. ಹಂಗಿದ್ದ ಸಮಸ್ಯೆ ಎಲ್ಲ ಟೆಂಪರರಿ ಸಮಸ್ಯೆ ಬೇಕು. ಬಟ್ ಲಾಂಗ್ ರನ್ ಅಲ್ಲಿ ದೊಡ್ಡ ಎಫೆಕ್ಟ್ ಆಗ. ಕಾಂಪಿಟೇಷನ್ ಹೆಂಗೋಗಿಪ್ಪೋದು ಇದರ ವಿರುದ್ಧದ ಪ್ರಾಡಕ್ಟ್ಸ್ ಇದ್ದು ಪೇಪರ್ ಪ್ಲೇಟ್ ಬೇಕು, ಪ್ಲಾಸ್ಟಿಕ್ ಇಂದು ಉತ್ಪನ್ನಗಿಕ್ಕು, ಶುಗರ್ ಕೇನ್ ಬಗ್ಯಾಸ್ ಪ್ಲೇಟ್ ಸಿಕ್ಕು ಹಿಂಗಿತ್ತದಲ್ಲ ಅಂತೇಳಿ ಪ್ರೊಡಕ್ಷನ್ ಅಲ್ಲಿ ಚಾಲೆಂಜಸ್ ಕಮ್ಮಿ ಇಲ್ಲೇ ಹೇಳಿ ಅಲ್ಲ. ಈಗ ಬಿಸ್ನೆಸ್ ಚಾಲೆಂಜಸ್ ಸಿಕ್ಕಿ ಈಗ ಪೇಮೆಂಟ್ ಬರೋದು ಹಿಂಗಿತ್ತದಲ್ಲ ಹಂಗೆ ಹೇಳಿ ಪ್ರೊಡಕ್ಷನ್ ಕಂಟ್ರೋಲ್ ಇದ್ದು. ಈಗ ಹಾಳೆ ತಟ್ಟೆಯ ಕಂಟ್ರೋಲ್ ಬೇಕು ಹೇಳ್ರೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ರೆ ರಿಟರ್ನ್ ಬಾರ. ಈಗ ಈ ವೆದರ್ ಪ್ರೂಫ್ ಮಾಡಿದ ಬಿಲ್ಡಿಂಗ್ ಇಲ್ಲಿ ಹಾಳೆ ಎಷ್ಟು ವರ್ಷ ಬೇಕಾದ್ರೆ ಒಳಿಗು ಹಂಗೆ ಇನ್ವೆಸ್ಟ್ಮೆಂಟ್ ಮಾಡಿ ತೊಳ್ರೆ ನಾವ್ ರಿಟರ್ನ್ ತಗೋಲ್ಲ ಐಡಿಯಾ. ಒಂದು
ಬ್ರಹ್ಮ ಕಲಶ ಮಾಡಿದಂಗೆ ಆಗ್ತದೆ. ಹಾಗಾಗಿ ಇದು ಎಂತ ಹೇಳಿದ್ರೆ ಅದರಲ್ಲೆಲ್ಲ ನಿಂಗೆ ಕಂಟ್ರೋಲ್ ಇದ್ದು ನಿಂಗೆ ಪೈಸೆ ಹಾಕಿ ಇದರ ಆಟೋಮೆಟಿಕ್ ಮೆಷಿನ್ ಗೆ ಮಾಡ್ಲಾವ್ತು. ಇದರ ಆಟೋಮೆಟಿಕ್ ಮೆಷಿನ್ ಮಾಡ್ಲಿ ಲಿಮಿಟೇಷನ್ ಇದ್ದಿದೆ ಪ್ರೊಡಕ್ಷನ್ಗೆ, ಈಗ ಸ್ಕೇಲೆಬಿಲಿಟಿ ಕಮ್ಮಿ ಇದರ. ಹಾಗಾದ ಕಾರಣ ನಮಗೆ ಅವರೊಟ್ಟಿಂಗ್ ಕಾಂಪಿಟೇಷನ್ ಕಷ್ಟ ಆಯ್ತು. ಅದು ರೇಟ್ ಇದರ ಅರ್ಧಕ್ಕೆ ಸಿಕ್ಕುತ್ತು. ಈಗ ಒಂದು ಊಟದ ಪ್ಲೇಟಿಂಗ್ 4 ರೂಪಾಯಿ ಇದ್ದಾರೆ ಹಾಳೆಲಿ, ಅದು 2 ರೂಪಾಯಿಗೆ ಸಿಕ್ಕುತ್ತು ಅಲ್ರೆ. ಮೆಜಾರಿಟಿ ಜನ ಅದರ ಹಿಂದೆ ಹೋಗ್ತು. ಹಂಗೆ ಅಂಬಗ ನಿಂಗಳದ್ದು ಈ ಹಾಳೆ ತಟ್ಟೆ ಅಥವಾ ಹಾಳೆ ಉತ್ಪನ್ನಂಗ ಮಾತ್ರವಾ ಅಥವಾ ಅದ್ರೊಟ್ಟಿಗೆ ಬೇರೆ ಹೆಂಗ ಈ ಕಾಂಪಿಟಿಷನ್ಗೆಲ್ಲ ಪಪ್ಪಾಗ ಹೆಂಗ ಎಂತ ಮಾಡಿದ್ಯಾ ಹೇಳಿದ್ರೆ, ಈ ಹಾಳೆ ಹೆಂಗ ಕ್ವಾಲಿಟಿ ಓರಿಯೆಂಟ್ ಪ್ರಾಡಕ್ಟ್ಸ್ ಮಾತ್ರ ಮಾಡುದು ಹೇಳಿ ಹೆಂಗ ಪ್ರೀಮಿಯಂ ಪ್ರಾಡಕ್ಟ್ಸ್ ಗಳ ಮಾಡ್ಲಿ ಶುರು ಮಾಡಿದ್ಯಾ. ಮತ್ತೆ ಪ್ಯಾಕೇಜಿಂಗ್, ಈಗ ಹರ್ಬಲ್ ಸೋಪ್ ಹೋಗಿ ಪ್ಯಾಕಿಂಗ್ ಇಕ್ಕು, ರೆಸಾರ್ಟ್ ಗಳಲ್ಲಿ ಈಗ ಒಂದು ಸರ್ತಿ ಸ್ಟೇ ಅಪ್ ಹೋಗಕ್ಕೆ ಸಣ್ಣ ಸೋಪ್ ಕೊಡ್ತಾವ್, ಮತ್ತೆ ಆಯಿಲ್ ಇದೆಲ್ಲ ಕೊಡ್ತಾವ್, ಬಾಡಿ ಲೋಷನ್ ಹಿಂಗಿಪ್ಪ ಅಲ್ಲ, ಹೆಂಗ ಅದಕ್ಕೆ ಬೇಕಾದ ಪ್ಯಾಕಿಂಗ್ ಗಳ ಮಾಡಿದೆ. ಅದು ಕೆಲವಿಗೆ ಅಂತ ನಿಂಗೆ ಗೊಂತಿಗೆ ಹೆಚ್ಚಿನ ರೆಸಾರ್ಟ್ ಓನರೇ ರನ್ ಮಾಡುದಲ್ಲ, ಅವು ಒಂದು ಏಜೆನ್ಸಿಗೆ ಕೊಟ್ಟಿರ್ತಾವ ರನ್ ಮಾಡ್ಲಿ. ಹಾಗಿತ್ತು ಸುಮಾರು ಏಜೆನ್ಸಿಗೆ ಹಂಗೆ ಅಪ್ರೋಚ್ ಆಗಿ ಹೆಂಗ ಅವಕ್ಕೆ ಹಿಂಗಿತ್ತು ಕಾನ್ಸೆಪ್ಟ್ ಇದ್ದು ಹೇಳಿ, ಕಾನ್ಸೆಪ್ಟ್ ಖುಷಿಯಾಗಿ ಅದಕ್ಕೆ ಬೇಕಾಪ ಟೂಲ್ಸ್ ಬೇಕಾಗುತ್ತೆ, ಡೈ ಹೇಳಿ ಹೇಳ್ತು, ಅದೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಅದಕ್ಕೆ ಕೆಲವರು ನಮ್ಮ ಕಾನ್ಸೆಪ್ಟ್ ಇಷ್ಟ ಆಗಿ ಹೆಂಗ ಇದು ಬೇಕು ಹೇಳಿ ಅವೇ ಇನ್ವೆಸ್ಟ್ ಮಾಡಿದವು ಇದ್ದವು, ಡೆಲ್ಲಿ ಸೈಡ್ ಇಂದ ಇಕ್ಕು, ಕೇರಳ ತಮಿಳ್ನಾಡು ಸೈಡ್ ಇಂದ ಎಲ್ಲ ಇಕ್ಕು. ಹಾಗಾಗಿ ಹೆಂಗಷ್ಟು ಮಾರ್ಕೆಟಿಂಗ್ ಸೈಡ್ ಹೆಂಗೋ ಕಾಂಪಿಟೇಷನ್ ಫೀಲ್ ಆಗ್ತಿಲ್ಲ. ಹಾಳೆಯಲ್ಲಿ ಒಂದೊಂದ್ರೆ ಯಾವ್ದು ಇಲ್ಲ ಹೇಳ್ತಿಲ್ಲ ಹೇಳ್ರೆ, ನಮ್ಮ ಗಾಡಿ ಹೋದಪ್ಪದಲ್ಲಿ ಕಿರಿಕಿರಿ ಮಾಡ್ತಾವ, ಅವು ಅಷ್ಟು ಕೊಡ್ತಾವ, ಇವು ಇಷ್ಟು ಕೊಡ್ತಾವ, ಮತ್ತೆ ಕೊಡ್ತಾವ್ ನಮಗೆ ಎಂಡ್ ಆಫ್ ದಿ ಡೇ ಎಂತ ಹೇಳಿದ್ರೆ ಅವು ಬರ್ತಾವ ಇಲ್ಲ, ಥ್ರೂ ಔಟ್ ಇಯರ್ ಬರ್ತಾವಿಲ್ಲ, ಒಂದ್ಸತಿ ಒಂದು ತಕೊಂಡು ಹೋಗ್ತಾವ್, ಮತ್ತೆ ಬರ್ತಾವ ಇಲ್ಲಿ, ಇವು ಮಾಡಿ ಮಾಡಿದ್ದೆಲ್ಲ ಹಾಳಾಗ್ತಿಲ್ಲ ಚೆಂಡಿಯಾಗಿ. ಹಂಗಾದ ನಮ್ಮ ಬಪ್ಪ ವರ್ಷ ಮತ್ತೆ ಪುನಃ ನಮಗೆ ಕೊಡ್ತಾವ, ಹಂಗಿತ್ತದು ಇದ್ದು ಇಲ್ಲ ಹೇಳ್ತಿಲ್ಲ ನಾನು. ಬಟ್ ಒಂದು ಕಿರಿಕಿರಿ ಆಗ್ತದೆ, ಆ ಸ್ಮೂತ್ ಫ್ಲೋ ಹೋಗ್ತದ ಅದೇ ಕಾಂಪಿಟೇಷನ್ ಅಲ್ರ ಅಷ್ಟೇ. ಅದೇ ಈ ಉತ್ಪನ್ನಗಳೊಟ್ಟಿಗೆ ಬೇರೆ ಬೇರೆ ಉತ್ಪನ್ನ ಹೇಳಿದ್ರೆ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಮಿಷಿನ್ ಮಾಡ್ತೀನಿ, ಹಾಳೆ ದಟ್ಟೆಗೆ ಮಾಡುವಂತದ್ದು ಹೇಳ್ರಿ. ಹೆಂಗ ಶುರು ಮಾಡುವಾಗ ತೆಗೆದ ಮೆಷಿನ್ ಎಲ್ಲ ಕೊಯಂಬತ್ತೂರು, ತುಮಕೂರು ಸಾಧಾರಣ ಮಾರ್ಕೆಟ್ ಲಿಪ್ಪ ಎಲ್ಲಾ ಮೆಷಿನ್ ಟ್ರೈ ಮಾಡಿದ್ದೆ. ಹಂಗ ಎಲ್ಲಾ ಮೆಷಿನ್ ನ ಹಿಂದೆ ಹೋಗಿ ನನಗೆ ಒಳ್ಳೆ ಮಾರ್ಕೆಟ್ ಪಿಕಪ್ ಅಪ್ಪ ಟೈಮಲ್ಲಿ ಮೆಷಿನ್ ನ ಹಿಂದೆ ಹೋಗೋದೇ ಕೆಲಸ ಆಗಿತ್ತು. ಹೆಂಗೋಗಿ ಅದರ ಮೇಂಟೆನೆನ್ಸ್ ಅದರ ರಿಪೇರಿ ಯಾಗೊಂದು ಸಮಸ್ಯೆ ನಡೀತಿದ್ದು. ಹಿಂಗೆ ಇದ್ದರಾಗ ಹೇಳಿ ಮತ್ತೆ ಹೆಂಗು ಸಹ ಚೂರು ಬ್ಯಾಕ್ ಗ್ರೌಂಡ್ ಇಪ್ಪ ಕಾರಣ ಚೂರು ಅದರ ಡಿಸೈನ್ ನ ಚೇಂಜ್ ಮಾಡಿ ಈ ಸಮಸ್ಯೆಗೆ ಬಾರದಂಗಿತ್ತ ಮೆಷಿನ್ ಹೆಂಗ ಡೆವಲಪ್ ಮಾಡಿದ್ದೆ. ಈಗ ಅತ್ಯಂತ ಈಗ ಮಾರ್ಕೆಟ್ ಡಿಪ್ಪದಲ್ಲಿ ಹೆವಿ ಡ್ಯೂಟಿ ಮೆಷಿನ್ ಹೆಂಗಳದ್ದೇಳಿ ಹೇಳಕ್ಕು, ಮತ್ತೆ ಲೇಟೆಸ್ಟ್ ಟೆಕ್ನಾಲಜಿ ಇದೆ. ಮತ್ತೆ ದಿನಲ್ಲಿ ನಿಂಗೊಂದು 18 ಅಲ್ಲ 20 ಗಂಟೆ ಕೆಲಸ ಮಾಡಿಸಿ ಎಂತದ್ದು ಹೋಗ್ಲಿ ಮೆಷಿನ್ಗೆ. ಯಾವುದೇ ಮೇಂಟೆನೆನ್ಸ್ ಫ್ರೀ ಮೆಷಿನ್ ಹೆಂಗೊಂದು ರೂಪಿಸಿ ಮಾಡಿದ್ದೆ, ಅದರ ಪ್ರೊಡಕ್ಷನ್ ಮಾಡ್ತೆ. ಪ್ಲಸ್ ಈ ಪ್ಲೇಟ್ ಪ್ಯಾಕ್ ಆದದರ ಈಗ ದೂರದ ಊರಿಗೆ ಕಳಿಸಕ್ಕೆ ಹೇಳ್ರೆ ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಈಗ ರಟ್ಟಿನ ಬಾಕ್ಸ್ ಮಾಡಿರೋ ಈ ಟ್ರಾನ್ಸ್ಪೋರ್ಟ್ ನಾವು ಅದನ್ನದೇ ಹರಿದು ಹಿಡ್ಕುತ್ತಾವ್. ಅಲ್ಲಿಗೆ ಎತ್ತುವಾಗ 10 ಬಾಕ್ಸ್ ಇದ್ದರೆ 2 ಬಾಕ್ಸ್ ಡ್ಯಾಮೇಜ್ ಆಗಿರ್ತು. ಅದರ ಬಾಕ್ಸ್ ಡ್ಯಾಮೇಜ್ ಅಪ್ಪಾರ ಕಮ್ಮಿ ಮಾಡ್ಲಿ ಸ್ಟ್ರೆಚರ್ ಆ್ಯಪಲ್ಲಿ ಹಾಕುತ್ತೆ ನಾವು. ಇದು ತುಂಬಾ ಬಾಕ್ಸ್ ಅಪ್ಪಾಗ ಮ್ಯಾನ್ ಒಳಗೆ ಅದರ ಸುತ್ತುದು ಭಾರಿ ಕಷ್ಟದ ಕೆಲಸ. ಅದು ಎಂಗಳ ಫೀಲ್ಡಿಂಗ್ ಹೇಳಿ ಅಲ್ಲ, ತುಂಬಾ ಫೀಲ್ಡಿಂಗ್. ಹೆಂಗ ಪ್ರೌಡ್ ಆಗಿ ಹೇಳುದು ಅಂತ ಹೇಳಿದ್ರೆ ಚೈನೀಸ್ ಕಂಪನಿಗೆ ಹೆಂಗ ಸಪ್ಲೈ ಮಾಡಿದ್ದೆ ಮಾಡಾವಿಂದ. ಅದು ಎಂತಕ್ಕೆ ಹೇಳಿದ್ರೆ ಅವು ಒಂದು ಡೇ ಸೋಲಾರ್ ಇನ್ವರ್ಟರ್ ಇದ್ದು ಇಂಡಿಯಲ್ಲಿ ಅವರದ್ದು ನಂಬರ್ 1 ಹೇಳಕ್ಕು. ಅವಕ್ಕೆ ಈ ಅವರ ಸರ್ವಿಸ್ ಸೆಂಟರ್ ಹೋಗಿ ಇನ್ವರ್ಟರ್ ಎಲ್ಲ ರಿಪೇರಿಗೆ ಬರ್ತಿದೆ ವಾರಂಟಿ ಲಿಪ್ಪದು. ಅದೆಲ್ಲ ಎಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಭಾರ ಇರ್ತು. ಅದರ ಹಿಡ್ಕೊಂಡು ಅದರ ಸುತ್ತುದು ಹೇಳಿದ್ರೆ ಭಯಂಕರ ಕಷ್ಟ ಆಗುತ್ತೆ ಅವಕ್ಕೆ. ಹಂಗಿತ್ತ ಐಟಮ್ ಹಿಂಗೆ ಎಂತ ಮಾಡಿದ್ದೆ ಹೇಳಿದ್ರೆ ಈ ಮ್ಯಾನುವಲ್ ಸ್ಟ್ರೆಚರ್ ರ್ಯಾಪಿಂಗ್ ಮೆಷಿನ್ ಹೇಳಿ, ಅದರಲ್ಲಿ ಮೋಟರೈಸ್ಡ್ ಇದ್ದು ಬಟ್ ಮ್ಯಾನುವಲ್ ಸಫಿಶಿಯಂಟ್. ಒಂದು 250-300 kg ಐಟಮ್ ಎಟ್ ಎ ಟೈಮ್ ಪ್ಯಾಕ್ ಮಾಡ್ಲೆ ಇಟ್ಸ್ ಸಫಿಶಿಯಂಟ್. ಅದೊಂದು ಮೆಷಿನ್ ಹೆಂಗ ರೀಸೆಂಟ್ ಆಗಿ ಈಗ 1 ವರ್ಷ ಆಯ್ತು, ಅದು ಒಳ್ಳೆ ಪಿಕಪ್ ಇತ್ತು, ಸುಮಾರು ಕಂಪನಿಗೆ ಓಕೆ ಅದು ಹೆಲ್ಪ್ ಆಯ್ತು. ಹಾಗಿತ್ತ ಪ್ರಾಡಕ್ಟ್ ಗಳೆಲ್ಲ ಸಣ್ಣರೆಲ್ಲ ಮಾಡ್ತಾ ಇದ್ದೆ. ಇನ್ನೊಂಬಗ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಅಂತಾರೆ. ಫ್ಯೂಚರ್ ಪ್ಲಾನ್ಸ್ ಅದೇ ಚೂರು ಮೆಷಿನರಿಗೆ ಹೆಂಗ ಹೆಚ್ಚು ಸ್ಕೋಪ್ ಕೊಡಕ್ಕೆ ಹೇಳಿದ್ದೆ. ಹಂಗೆ ಹಳೆ ತಟ್ಟೆ ಅದರಷ್ಟಕ್ಕೆ ಆಗ್ತಾ ಇರ್ತು. ಹೊಸ ಟೈಪಿನ ಈಗ ಪ್ರಾಬ್ಲಮ್ ಸಾಲ್ವ್ ಆಯಕ್ಕೆ ಎಂತದೇ ಒಂದು ಮೆಷಿನ್ ಮಾಡಿತ್ತ ಹೇಳ್ರಿ. ಈಗ ಈ ಸ್ಟ್ರೆಚರ್ ಆಪ್ ಮೆಷಿನ್ ವೆರಿ ಈಸಿ, ಅದು ಯಾರಿಗೆ ಸಹ ಬೇಕಾದ್ರೂ ಮಾಡ್ಲಕ್ಕು. ಅದರಲ್ಲಿ ಮೇಯ್ನ್ ಆಗಿ ಮ್ಯಾಟ್ರ್ ಅಪ್ಪ ಅಂತ ಹೇಳಿ ಅದರ ಯಾವ ಎಷ್ಟು ಕೆಜಿ ಪ್ಯಾಕ್ ಮಾಡಕ್ಕೆ ಎಷ್ಟು ಅದರ ಡೈಮೆನ್ಷನ್ ಇಕ್ಕು, ಅದರ ಬೇರಿಂಗ್ ಇಕ್ಕು, ಹಿಂಗಿತ್ತಲ್ಲ ಸಿಂಪಲ್ ಡಿಸೈನ್ ಅಲ್ಲಿ ರಾಕೆಟ್ ಸೈನ್ಸ್ ಅಂತ ಇಲ್ಲ. ಬಟ್ ಅದು ಸಾಲ್ವ್ ಮಾಡಿದ್ದಲ್ಲ ಬಾರಿ ದೊಡ್ಡ ಒಂದು ಪ್ರಾಬ್ಲಮ್. ಈಗ ಹೆಂಗ ಫಸ್ಟ್ ಈಗ ನೋಡುದು ಅಂತ ಎಂತ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ಯಾ, ಅದಕ್ಕೆ ಪ್ರಾಬ್ಲಮ್ ಹುಡುಕಿರೆ ಎನ್ನಂಗಿತ್ತು ಇನ್ನೊಬ್ಬಂಗ ಅದೇ ಪ್ರಾಬ್ಲಮ್ ಆಗಿರ್ತು. ಸೊ ಹಾಂಗಿತ್ತು ಅದಕ್ಕೆ ಸಣ್ಣ ಉಪಕರಣ ಹಂಗ ಈ ಕೃಷಿ ಅವಕ್ಕೆ ಬೇಕಾದಂಗಿತ್ತು ಉಪಕರಣ ಇಂತ ಮಾಡಕ್ಕೆಲ್ಲ ಬಾರಿ ಆಸೆ ಇದ್ದು ನೋಡಕ್ಕೆ ಹೆಂಗಾಗುತ್ತೆ ಹೇಳಿ ಹೇಳ್ರೆ.
ರಜ್ಜ ಕಲ್ತತಿಗೆ ಈ ಹಾಳೆ ತಟ್ಟೆಲಿ ಕಮರ್ಷಿಯಲ್ ಪ್ರೊಡಕ್ಷನ್ ರಜ್ಜ ಕಷ್ಟ, ಒಂದು ಅಪ್ ಟು ಸಮ್ ಎಕ್ಸ್ಟೆಂಟ್ ಪ್ರೊಡಕ್ಷನ್ ಮಾಡ್ಲಕ್ಕು. ಅದರ ನಂತರನದ್ದು ಸಾಧ್ಯವೇ ಇಲ್ಲ ಹೇಳಿ. ಹೇಳ್ರಿ ಈಗ 1 ಲಕ್ಷ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಹಿಂಗ ಹೇಳ್ರಿ, ನಿಂಗಳದೊಂದು 10 ಮೆಷಿನ್ ಇದ್ದು 1 ಲಕ್ಷ ಮಾಡ್ತಾ ಇದ್ದೆ ಹೇಳ್ರೆ, 2 ಲಕ್ಷ ಪೀಸ್ ಪ್ರೊಡಕ್ಷನ್ ಹಿಂಗೆ ಆರ್ಡರ್ ಬಂದರೆ ಎಕ್ಸಾಕ್ಟ್ಲಿ ಡಬಲ್ ಮಾಡ್ರೆ ಸಾಲ, 20 ಮೆಷಿನ್ ಮಾಡ್ರೆ ಸಾಲ, ನಿಂಗೊಂದು 30 ಮೆಷಿನ್ ಹಾಕೌತು, ಜನ 10 20 ಮಾಡ್ರೆ ಸಾಲ. ಇದೆಲ್ಲ ಪ್ರಾಕ್ಟಿಕಲಿ ಪಾಸಿಬಲ್ ಅಲ್ಲ ಅಲ್ಲಿ ನಮ್ಮ ಊರಿಲಿ ಮಾಡುವಾಗ. ಹಾಂಗಿತ್ತ ಸಮಸ್ಯೆಗೆ ಬಾರದಂಗೆ ಮತ್ತೆ ಮೆಟೀರಿಯಲ್ ನಾವಾಗ ರೆಡಿಲಿ ಅವೈಲಬಲ್ ಆಗಿರಕ್ಕದು, ಅದು ಸೀಸನಲ್ ಆಗಿ ಪಲಾಗ ಹಿಂಗಿತ್ತದೆಲ್ಲ ಇಪ್ಪದರೆಲ್ಲ ಸರ್ಚ್ ಮಾಡ್ತಾ ಇದ್ದೆ. ಹಾಂಗಿತ್ತಾರ ಮಾಡಕ್ಕೆ ಎಂಗಳ ಗೋಲ್ ಅಷ್ಟೇ. ಮತ್ತೆ ಅದೊಂದು ಪ್ರಾಬ್ಲಮ್ ಸಾಲ್ವ್ ಆಯ್ಕದು. ಈಗ ಎಂತದೇ ಒಂದು ಐಟಮ್ ಈಗ ಮಾರ್ಕೆಟ್ ನೆಟ್ ಪ್ರೆಸೆಂಟ್ 20 ಮಾಡಿ ಪ್ರಯೋಜನ ಇಲ್ಲ. ಮಾಡಿದ್ದರ್ಲಿ ಯಾರೋ ಒಬ್ಬ ಅವನ ಡೇ ಟು ಡೇ ಲೈಫ್ ಇಲ್ಲಿ ಅವ ಫೇಸ್ ಮಾಡೋ ಪ್ರಾಬ್ಲಮ್. ಈಗ ಉದಾಹರಣೆಗೆ ಒಂದು ಕೊರಿಯರ್ ಆಫೀಸ್, ಅಲ್ಲಿ ಹೆಚ್ಚಿನ ಈಗ ನಮ್ಮ ಊರ್ಲಿ ನಾವೇ ಅದರಲ್ಲಿ ನೀಟ್ ಪ್ಯಾಕ್ ಮಾಡಿ ಎಲ್ಲ ಕೊಟ್ಟು ಕಳಿಸುತ್ತು. ಬೆಂಗಳೂರಿನಾಗ ಇತ್ತಲ್ಲಿ ಅಂತ ರೆಗ್ಯುಲರ್ ಇಪ್ಪ ಇದ್ದಲ್ಲ, ಅವು ಸರಿ ಪ್ಯಾಕ್ ಮಾಡ್ತಾ ಇಲ್ಲ ಅಂತ ಒಂದು ಬಾಕ್ಸಿಂಗ್ ಹಾಕಿ ಓಪನ್ ಇರುತ್ತೆ. ಅದ್ರ ಈ ಕೊರಿಯರ್ ಆಫೀಸ್ ಇವೇ ಪ್ಯಾಕ್ ಮಾಡಕು. ಒಬ್ರು ಚೂರು ಪ್ರಾಯದವು ನಮ್ಮ ಒಬ್ರು ಲೇಡಿ, ಅವಕ್ಕೆ ಕಷ್ಟ ಗಣಿತಿದ್ದು ಕೆಲವೆಲ್ಲ ಬಾರ ಇರ್ತೋಳಿ ಐಟಮ್ಸ್. ಈಗ ಇಂಡಸ್ಟ್ರಿಯಲ್ ಏರಿಯಾ 10-20 ಐಟಮ್ಸ್ ಒಬ್ಬಳು ಬಾರದ್ದೇ ಬಕ್ಕಷ್ಟೇ, ಖಾಲಿ ಬಿಲ್ ಎಲ್ಲ ಕಳಿಸುವಾಗ ಹಗುರದ್ದೇ ಎನ್ನುಲಪಲಿ ಬಕ್ಕಷ್ಟೇ ಬಿಟ್ರೆ ಉಳಿದೆಲ್ಲ ವೆಯ್ಟ್ ಇಪ್ಪಂಗಿತ್ತದೆ ಬಕ್ಕಷ್ಟೇ. ಅವಕ್ಕೆ ಹೆಂಗೆ ಅವು ಇಲ್ಲಿ ಇದು ಇನ್ಸ್ಟಾಗ್ರಾಮ್ ಇಲ್ಲಿ ಇದು ಸೋಷಿಯಲ್ ಮೀಡಿಯಲ್ಲಿ ನೋಡಿ ಅವು ಹೆಂಗಳ ಹತ್ರ ಕೇಳಿ ಹಂಗ ಅವಕ್ಕೆ ಮಾಡಿ ಕೊಟ್ಟೆ. ಅವರದ್ದು ಡೈಲಿ ಪ್ರಾಬ್ಲಮ್ ಅವಕ್ಕೆ ಇದರ ನೆಗ್ಗಿ ತಿರುಗಿಸಿ ಪ್ಯಾಕ್ ಮಾಡುದೊಳ್ಳಿರೆ ಅವಕ್ಕೆ ಅದು ಪ್ರಾಬ್ಲಮ್ ಸಾಲ್ವ್ ಆಯ್ತು. ನವಾಗದಲ್ಲಿ ಸಿಕ್ಕುವ ಈ ಲಾಭದ ಎಂದಲೂ ಹೆಚ್ಚಿದ್ದಲ್ಲ ಸ್ಯಾಟಿಸ್ಫ್ಯಾಕ್ಷನ್. ಈಗ ಆಸ್ ಎನ್ ಯಂಗ್ ಆಂಟರ್ಪ್ರಿನರ್ ನನಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕುದು, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ ಹೇಳಿ ಅಪ್ಪಾಗ. ಹಂಗಿತ್ತ ಐಟಮ್ಸಿನ ನೋಡ್ತಾ ಇದ್ದೆ ಈಗ. ಇನ್ನೀಗ ಖಂಡಿತ BE ಮಾಡ್ತಾ ಇದ್ದಿ, ಹಿಂಗಿಪ್ಪಾಗ ಅಪ್ಪ ಅಮ್ಮ ಇರ್ತಾ ನೆಕ್ಸ್ಟ್ ಇವ ಜಾಬಿಗೆ ಹೋಗ್ತಾಳಿ, ಆನ್ ಬಂದು ಬಿಸ್ನೆಸ್ ಮಾಡ್ತೇಳಿ ಹೇಳುವಾಗ ಅವರ ರಿಯಾಕ್ಷನ್ ಹಂಗೆ ಸಪೋರ್ಟ್ ಹೆಂಗಿತ್ತು, ಮನೆಯವರ ರಿಯಾಕ್ಷನ್ ಮತ್ತೆ ಸಪೋರ್ಟ್ ಈಗಳು ಕೂಡ ಹೆಂಗಿತ್ತು ಹೇಳಿ ಎರಡೇ. ಎನ್ನ ಅಪ್ಪ ಅಮ್ಮ ಅಂದದ್ದು ಒಂದು ಡಿಫ್ರೆಂಟ್ ವಿಷಯ ಅದು ಹೇಳಿದ್ರೆ. ಸಣ್ಣಾಗಿ ಇಪ್ಪಗಂದಲೆ 7ನೇವರೆಗೆ ಅಪ್ಪ ಶಾಲೆಗೆ ಸೇರಿಸುತ್ತ ನಾನು ಹೋಗುತ್ತೆ, ಬ್ಯಾಗ್ ಹಾಕೊಂಡು ಹೋಗ್ತೆ ಮತ್ತೆ 8ನೇಂದ 10ನೇವರೆಗೂ ಹಂಗೆ. ಎಂಗಳ ಮನೇಲಿ ಡಿಸ್ಕಷನ್ ಇಲ್ಲ, ನೀನು ನೆಕ್ಸ್ಟ್ ಬಯಾಲಜಿ ತೆಕ್ಕೊಂಬೋದ, ಕಾಮರ್ಸ್ ತೆಕ್ಕೊಂಬೋದ, ಆರ್ಟ್ಸ್ ತೆಕ್ಕೊಂಬೋದ, ಸೈನ್ಸ್ ತೆಕ್ಕೊಂಬೋದ, ಅಲ್ಲಿ ಡಿಸ್ಕಷನ್ ಆಯ್ತಿಲ್ಲ. ಇದು ಇವನ ಮೇಲೆ ಹೋಪ್ಸ್ ಇಲ್ಲ ಹೇಳಿ ಹಂಗೆ ಎಂತಳಿ ಗೊತ್ತಿಲ್ಲ ಹೇಳ್ರೆ. ಪೋಖ್ರಿ ಕೆಲಸ ಸುಮಾರು ಮಾಡಿತ್ತಿದೆ ಸಣ್ಣ ಇಪ್ಪಾಗ, ಇವನ ಮೇಲೆ ಹೋಪ್ಸ್ ಇಲ್ಲ ಹಂಗೆ ಎಂತ ಗೊತ್ತಿಲ್ಲ. ಎಂಗಳಲ್ಲಿ ಡಿಸ್ಕಷನ್ ಆಯ್ತಲೆ ಅದು ಹಂಗೆ ಅಂದ ಆಟ ಆಡೋದು ಇದೇ ಮಾಡಿತ್ತಿದೆ. ಹಂಗೆ ಒಟ್ಟು PUC ಸೇರ್ಲಿ ಹೋಪ ದಿನ ಅಲ್ಲಿ ಬಯಾಲಜಿ ಮಾಸ್ಟರ್ ಎದುರು ಇತ್ತವ ಹೇಳಿದ ಬಯಾಲಜಿ ತೆಕ್ಕೊಳ್ಳಿ, ಅದ್ರಲ್ಲಿ ಡ್ರಾಯಿಂಗ್ ಇರುದು. ಡ್ರಾಯಿಂಗ್ ನನಗೆ ಬರವಲೇ ಸರಿಗಟ್ಟ ನನ್ನ ಕೈ ಡೌತಿಲ್ಲ, ಇನ್ನು ಡ್ರಾಯಿಂಗ್ ಹೆಂಗೆ ಮಾಡುದು ಅದ ಗಾಳಿ ಆಯ್ತು. ಎಂಗಳ ಅಲ್ಲಿ ರೋಹಿತ್ ಸರ್ ಹೇಳಿದ್ದವು, ಅವು ಎಂಗಳ ಮನೆ ಹತ್ತಿರ ಅವು ಸಿಕ್ಕಿದ ಅವ್ರ ಜಿಪ್ಸಿ RX 100 ಹಿಂಗಿತ್ತ ಬೈಕ್ ಅಲ್ಲ ಚೂರು ಗಾಡಿ ಕ್ರೇಜ್ ಇತ್ತು. ಅವು ಕಂಪ್ಯೂಟರ್ ಸೈನ್ಸಿನ ಹೆಚ್ಚೋಡಿ ಅಂಬಗೆ ಇವರದ್ದೇ ಕೂಲಿ ಹಂಗೆ ಕಂಪ್ಯೂಟರ್ ಸೈನ್ಸ್ ತಕೊಂಡದು. ಮತ್ತೆ ನನಗೆ ರ್ಯಾಂಕ್ ಚೂರು ಕಮ್ಮಿ ಅಂತು CETಲಿ. ಅಂಬಗೆ ನನಗೆ ಯಾವ್ದಾದ್ರು ಒಳ್ಳೆ ಕಾಲೇಜಿಂಗ್ ಹೋಗಿ ಕುಳಿ ಇತ್ತಿದ್ದು. ಅಂಬಗ ಎಂತ ಮಾಡಿದೆ, ಮಲ್ನಾಡಿಲಿ ಎಲ್ಲ ಬ್ರಾಂಚಿಂಗ್ ಹಾಕಿದೆ. ಅದ್ರಲ್ಲಿ ಆಟೋಮೊಬೈಲಿಂಗ್ ಸಿಕ್ಕಿತ್ತು ಡಿಮಾಂಡ್ ಇಲ್ಲದಕ್ಕೆ. ಕಾಲೇಜ್ ದೊಡ್ಡದು ಉಳಿಸಿದದ್ದು ಹಂಗ. ಮತ್ತೆ ಹೆಂಗು ಕುಂತಿದ್ದೆ ನನ್ನಪ್ಪಂಗೀಗ. ಈಗ ದೊಡ್ಡಪ್ಪ ಅಪ್ಪ ಚಕಲ್ ಊರಿಗೆ ಬಂದ್ರೆ ಅವರೊಟ್ಟಿಂಗೆ ಇರುತ್ತೆ ಎಷ್ಟೊತ್ತಿಂಗುದೆ. ಸಣ್ಣ ಇಪ್ಪ ಅಂತ ಹೇಳ್ರೆ ಎಂತಾರ ಅವ್ರ ಹತ್ರ ಹಿಂಗಿತ್ತ ವಿಷಯ ಎಲ್ಲ ಮಾತಾಡಿ ಸಿಕ್ಕುತ್ತಿದ್ದ. ಏನ ಬಣ್ಣ ಇದ್ದ ಹೊಸ ಪ್ರಸಾದ್ ಹೇಳಿ, ಈಶ್ವರ ಪ್ರಸಾದ್ ಬಿಲ್ಡರ್ಸ್ ಹೇಳಿ, ಅವು ಶಿವಮೊಗ್ಗಲ್ಲಿ ರಿಯಲ್ ಎಸ್ಟೇಟ್ ಅಲ್ಲ. ಹಂಗಾದ ಕಾರಣ ಅವರ ಒಟ್ಟಿಂಗೆಲ್ಲ ಚೂರಿ ಎಂತ ಹಿಂಗಿತ್ತದೆ ಟಾಪಿಕ್, ನಮಗೆ ಇಂಟ್ರೆಸ್ಟಿಂಗ್ ಇಪ್ಪ ಟಾಪಿಕ್ ಸಿಕ್ಕುತ್ತಲ್ಲ. ಹಂಗ ಅವಕ್ಕೆ ಗುಂತಿತ್ತಿದ್ದು ಮೊದಲೇ, ಇವ ಎಂತ ಹಿಂಗೆ ಮಾಡುದಷ್ಟೇ ಹೇಳಿ ಜಾಬಿಂಗ್ ಹೋಗಲಿ ಅವಕ್ಕೆ ಗುಂತಿತ್ತಿದ್ದು. ಹಾಗಾದ ಕಾರಣ ಹೌದೇ ರೆಡಿ ಸಪೋರ್ಟ್ ಮಾಡಿದ್ವು ಹೇಳ್ರೆ. ಎನ್ನಪ್ಪ ನನಗೀಗ ಫಸ್ಟಿಂಗೆ ನನಗೆ ಲೋನ್ ಸಿಕ್ಕ, ಹಂಗ ಅಪ್ಪನ ಕೈಲಿ 20 ಹಾಕಿ ಅಪ್ಪನ ಸರಿ ಲೋನ್ ಮಾಡಿದ್ರೆ ಸಪೋರ್ಟ್ ಮಾಡಿದ್ದವು ತುಂಬಾ. ಅಮ್ಮಂದೆ ಹಂಗ ಒಳ್ಳೆ ಸಪೋರ್ಟ್ ಮಾಡಿತ್ತು. ಈಗ ಪ್ರೆಸೆಂಟ್ ಈಗ ಎಲ್ಲರದ್ದು ಸಪೋರ್ಟ್ ಇತ್ತು. ಹೆಂಡತಿ ಅಂತೂ ಯಾವುದೇ ಕಿರಿಕಿರಿ ಮಾಡ್ತಿಲ್ಲ. ಈಗ ಹೆಚ್ಚಾಗಿ ಲೇಟ್ ಆಗಿ ಬರಕ್ ಹೌದು ಕೆಲವು ಸತಿಗ ಹಂಗೆ. ಅಷ್ಟಪ್ಪಗಲ್ಲ ಎಂತ ನನಗೆಂತ ಕಿರಿಕಿರಿ ಮಾಡ್ತದೆ, ಒಳ್ಳೆ ಸಪೋರ್ಟ್ ಮಾಡ್ತದೆ. ನಿಂಗ ಕೆಲಸ ಮಾಡಿ ಇಲ್ಲಿಯೇ ಹೆಚ್ಚು ಇದು ಸಪೋರ್ಟಿವ್ ಆಗಿದ್ದು. ಅದರ ಮನೆಯು ಹಂಗೆ ನನ್ನ ಅತ್ತೆ ಮಾವಂದೆ ಬೈ ಲಕ್ಕ ಎಂತ ಗೊತ್ತಿಲ್ಲ, ಅಥವಾ ಹಿಂದಿನ ಜನ್ಮದ ಪುಣ್ಯವಳಿ ಒಳ್ಳೆ ಅತ್ತೆ ಮಾವ ಅಪ್ಪ ಅಮ್ಮ ಸಿಕ್ಕಿದ್ದು. ಹಂಗಾದ ಕಾರಣ ಅವರದ್ದು ಎನ್ನ ಮಾವ ಅಂತೂ ಎನ್ನ ಬೆನ್ನಿಂಗೆ ನಿಲ್ತವು. ಎಂತ ಸಪೋರ್ಟ್ ಬೇಕಾರದೆ ಅತ್ತೆದುದೇ ಹಂಗೆ, ಮಾವ ಅಂತ ನನಗೆ ಸಜೆಷನ್ ಕೊಡ್ತಾ ಇರ್ತವು. ಹಂಗೆ ಒಳ್ಳೆ ಸಪೋರ್ಟ್ ಇದ್ದೆ ನನಗೆ, ಬಾರಿ ಖುಷಿ ಹೇಳ್ರೆ. ಅವಕ್ಕೆ ಈಗ ಟಾರ್ಗೆಟ್ ಕೊಡ್ತಾವಿಲ್ಲ, ನೀ ಹಿಂಗೆ ಇಂಟ್ರೆಸ್ಟ್ ಮೇಲೆ ಇಂಥದ್ದು ಗೋಲ್ ರೀಚ್ ಆಗಿ ಹಂಗಿತ್ತ ಯಾವುದೇ ವಿಷಯ ಇಲ್ಲ. ಫುಲ್ ಫ್ರೀಡಮ್ ನನಗೆ. ಹಂಗಾದ ಕಾರಣನೇ ಬಾರಿ ಸುಲಭ ಆಯ್ತು, ಒಳ್ಳೆ ಸಪೋರ್ಟ್. ಆಗಲಿ ಹಿಂಗೆ ಇರ್ಲಿ.
ಆ, ಇನ್ನು ನೆಕ್ಸ್ಟ್ ಯಂಗ್ ಜನರೇಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೇವೆ ಹೇಳುವಕ್ಕೆ ನಿಂಗೆ ಅಂತ ಹೇಳ್ತೀವಿ. ಖಂಡಿತವಾಗಿ ಇದು ಒಳ್ಳೆ ವಿಷಯ. ಹ್ಮ್. ಈಗ ಒಬ್ಬ ಬಿಸ್ನೆಸ್ಸಿಗೆ ಬಪ್ಪದೋಳ್ರ ಅವನ ಟ್ಯಾಲೆಂಟ್ ಎಂತಿದೆ ಅದರ ಹೆರ ಹಾಕಲು ಅವನೇ ಒಂದು ವೇದಿಕೆ ಕಲ್ಪಿಸಿ ಎಂಬುದು ನಿಜವಾಗಿ ಹೇಳ್ತಾರೆ. ಹ್ಮ್. ಹಾಗಾದ ಕಾರಣ ಯಾರು ಸಹ ಮಾಡ್ಲಕ್ಕು. ಹ್ಮ್. ಎಂತ ಮಾಡಕ್ಕವು ಹೇಳ್ರೆ ಅದರ ಆನ್ ನೋಡಿದಂಗೆ ಅದರ ಪ್ಲಸ್ಸಿನ ಮಾತ್ರ ನೋಡ್ಲಾಗ ಹ್ಮ್. ಹೇಳ್ರೆ ಇಮಿಡಿಯೇಟ್ ಪೆಟ್ಟಿಗೆ ಹೌದು. ಹ್ಮ್. ಮತ್ತೆ ಅದರ ಪ್ರಾಬ್ಲಮ್ಗೆ ಎಂತಿದ್ದ ಅದರಲ್ಲಿ ಹೇಳ್ತಾರ, ಅದರ ಹಿಂದಣ ಸಮಸ್ಯೆಗೆ ಎಂತಿದ್ದ ಹೇಳ್ತದಾರ ಚೂರ್ ನೋಡ್ರೆ ಸಾಕು. ಹ್ಮ್. ಮತ್ತೆ ಎಷ್ಟು ನೋಡ್ರದೇ ಅದುವೇ ತಕೊಂಡದಂಗೆ ಹೋಗುತ್ತದು. ಹೆಚ್ಚಿನವರ ಕೇಸಿದೆ ಹಂಗೆ ಹ್ಮ್. ಆದ ಕಾರಣ ಮತ್ತೆ ಗೊಂತಾವುತ್ತಲ್ಲ. ಹ್ಮ್. ಚೂರು ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿ ಕೇಳಿ ಯಾವುದೇ ಒಂದು ಇದು ಮಾಡ್ತಾ ಇರೋದೆ ಹ್ಮ್. ಹಂಗೆ. ಈಗಲ್ಲ ಎಂತ ಇದು ತುಂಬಾ ಅಡ್ವಾನ್ಸ್ಡ್ ಎ ಇದ್ದು ಅದು ಇದ್ದು ಅದರ ಹತ್ರ ಕೇಳ್ರೆ ಅದು ಹೇಳ್ತು. ಹ್ಮ್. ಎರಡನೇದು ಎಂತ ಹೇಳ್ರೆ ಈಗ ಒಂದು ಫೀಸಿಬಿಲಿಟಿ ಟೆಸ್ಟ್ ಹೇಳಿ ಮಾಡಕ್ಕೆ. ಈಗ ಸುಮ್ಮನೆ ನಾನಿಗೆ ಹೋಗಿ ಒಂದು ಪುತ್ತೂರಿಗೆ ಡೆವಲಪ್ ಆಗ್ತಾ ಇದ್ದು ಅಲ್ಲಿ ಹೋಗಿ ನಾನೊಂದು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಲೋನ್ ಎಲ್ಲ ಮಾಡಿ ಹಾಕಿ ಪ್ರಯೋಜನ ಇಲ್ಲ. ಹ್ಮ್. ಎಂತ ಒಂದು ದೊಡ್ಡ ಶೋರೂಮ್ ಎಂತ ಒಂದು ಹಾಕಿದ್ರೆ ಪ್ರಯೋಜನ ಇಲ್ಲ. ಹ್ಮ್. ಅದಕ್ಕೆ ಥರ್ಡ್ ಪಾರ್ಟಿ ಏಜೆನ್ಸಿಗೆ ಎಷ್ಟು ಇರ್ತಾವ ಫೀಸಿಬಿಲಿಟಿ ಟೆಸ್ಟ್ ಮಾಡುವ ಹಾಂಗಿತ್ತ ಅಲ್ಲ. ಹ್ಮ್. ಹಾಂಗಿತ್ತದರೆಲ್ಲ ನೋಡಬೇಕು. ಇನ್ನೊಂದೆಂತ ಹೇಳ್ರೆ ಹ್ಮ್. ಈಗ ಉದಾಹರಣೆಗೆ ನಾನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇನ್ನೊಂದು ಕಳಿಸಿದೆ ಅಂತ ಹೇಳ್ರೆ ಹ್ಮ್. ನನಗೆ ಆಕ್ಚುಲಿ ಒಂದು ದೊಡ್ಡ ಆರ್ಡರ್ ಬಂದಿತ್ತು. ಹ್ಮ್. ಕಂಪನಿ ಹೆಸರು ಹೇಳ್ತಿಲ್ಲ ನಾನು. ಹ್ಮ್. ಎನ್ನ ಒಂದು ತಮಿಳ್ನಾಡಿನ ಕಸ್ಟಮರ್ ಹ್ಮ್. ಒಂದು ಫಾದರ್ಲಿ ಫಿಗರ್ ಅವ ನನಗೆ. ಹ್ಮ್. ಅವ ಎಂತ ಮಾಡಿದ ಹೇಳ್ರೆ ಮಿಸ್ಟರ್ ವಿಜಯ್ ಹೇಳಿ ಹ್ಮ್. ಅವ ಎಂತ ಮಾಡಿದ ಹೇಳ್ರೆ ಒಂದು ದೊಡ್ಡ ಒಂದು ಕಂಪನಿಗೆ ಜೇನು ಬೇಕಿತ್ತಿದ್ದು. ಹ್ಮ್. ಹಂಗೆ ಅದು ಫ್ರೀಕ್ವೆಂಟ್ ಆಗಿ ಬೇಕಾಗುತ್ತೆ ಅವಕ್ಕೆ. ಹ್ಮ್. ಅವ ಎಂತ ಮಾಡಿದ ನನಗೆ ಅದರ ನೀನ್ ಡೀಲ್ ಮಾಡಿ ಹೇಳಿ ನನಗೆ ಅವ ಕೊಟ್ಟ. ಹ್ಮ್. ನನಗೆ ಕೆಲವು ಈಗ ನಮ್ಮ ಈ ಫಂಕ್ಷನ್ ಬೇಕು ಅದು ಇದಕ್ಕೆಲ್ಲ ಹೋದಿಪ್ಪಾಗ ಹ್ಮ್. ಎಂತ ಮಾರೆ ಹೆಂಗಾಗ್ತಾ ಇದ್ದು ಕೇಳ್ತವೆ ಜನ. ಹ್ಮ್. ತೊಂದರ್ಲೆ ಲಾಯ್ಕ್ ಆಗ್ತಾ ಇದ್ದು. ಹ್ಮ್. ಜಾಗ್ರತೆ ಮಾಡು ಮಾರೆ, ಕೆಲವೆಲ್ಲ ಸುರುವಿಂಗ್ ಪೇಮೆಂಟ್ ಕೊಡ್ತಾವ ಮತ್ತೆ ದೊಡ್ಡದರಲ್ಲಿ ಮಡಗುತ್ತವು. ಹ್ಮ್. ಹಂಗೆ ಹೇಳಿ ಬಿಟ್ಟವು. ಹ್ಮ್. ನನಗೆ ಜಾಗ್ರತೆ ಮಾಡಕ್ಕೂ ಹೇಳಿ ಹೆಂಗೆ ಜಾಗ್ರತೆ ಮಾಡುದು ಹೇಳಿದ್ದಾವಿಲ್ಲ. ಹ್ಮ್. ಜಾಗ್ರತೆ ಹೇಳ್ರೆ ಎಂತರ ಮಾಡಕ್ಕದ್ದು ಹ್ಮ್. ಅಲ್ದಾ ಹ್ಮ್. ಅಂಬಾಗ ಅದೊಂದು ಹೆದರಿಕೆ ಒಂದು ಗೊತ್ತಾತು. ಹ್ಮ್. ತಿಂಗಳಿಗೆ 500 kg ಹಂಗೆ ಇನಿಷಿಯಲ್ ಆರ್ಡರ್ ಇತ್ತದು. ಹ್ಮ್. ಅಷ್ಟು ದೊಡ್ಡ ಗ್ರೂಪಿಂಗ್ ನಾವು ಒಂದು ಐಟಮ್ ಸಪ್ಲೈ ಮಾಡೋದೇ ದೊಡ್ಡ ವಿಷಯ. ಹ್ಮ್. ನಾನು ಮತ್ತೆ ಅಕ್ಕರಿಗೆ ಅದರಲ್ಲಿ ಪುತ್ತೂರ್ಲಿ ಒಂದು ಸಂಸ್ಥೆ ಇದ್ದು ಜೇನಿಂಗ್ನ ಹಿಂದೆ ಸಂಸ್ಥೆ. ಹ್ಮ್. ಅವಕ್ಕೆ ಹೋಗಿ ಅವರದ್ದು 2 ಸ್ಯಾಂಪಲ್ ತೆಗೆದು ಕಳಿಸಿ ಅದರಲ್ಲಿ ಒಂದು ಸ್ಯಾಂಪಲ್ ಅಪ್ರೂವಲ್ ಆಗಿತ್ತಿದ್ದು. ಹ್ಮ್. ಅವು ಪರ್ಚೇಸ್ ಆರ್ಡರ್ ರಿಲೀಸ್ ಮಾಡ್ಲೆ ರೆಡಿ ಇತ್ತಿದವು. ಹ್ಮ್. ಅಗ್ರಿಮೆಂಟಿಂಗ್ ಎಲ್ಲ ಬನ್ನಿ ಹೇಳಿ ಕರೆದಿತ್ತಿದವು. ಹ್ಮ್. ನಾನೆಂತ ಮಾಡಿ ನಾನು ಹೆದರಿಕೆ ಅಪ್ಪಳಿಸೋದು ಅಷ್ಟಪ್ಪಾಗ ಹ್ಮ್. ಧೈರ್ಯ ಬೈಂದಿಲ್ಲ. ಹ್ಮ್. ಅಂಬಾಗ ನೀ ಇವಕ್ಕೆ ಡೈರೆಕ್ಟ್ ಬಿಟ್ಟೆ. ಹ್ಮ್. ಅವಕ್ಕೂ ಇಂಟ್ರೆಸ್ಟ್ ಹೋಯ್ತು ಇವಕ್ಕೂ ಇಂಟ್ರೆಸ್ಟ್ ಹೋಯ್ತು. ಹ್ಮ್. ಹಂಗಾಗಿ ಎಂತಾತು ಈ ನನಗೆ ಫಾದರ್ಲಿ ಫಿಗರ್ ಆಗಿತ್ತವ ಎನ್ನ ಲಿಫ್ಟ್ ಮಾಡ್ಲಿ ನೋಡಿದ ಅವಂಗೂ ಆತು ಇವಂಗೆ ಹೇಳಿ ಪ್ರಯೋಜನ ಇಲ್ಲ ಹೇಳಿ ಅವ ಸಹ ನನಗೆ ಆಪರ್ಚುನಿಟಿ ಕೊಡುದು ಕಮ್ಮಿ ಮಾಡಿದ. ಹ್ಮ್. ಮಾಮೂಲಿ ಬಿಸ್ನೆಸ್ ಎಂತಿದೆ ಅಷ್ಟರ ಲಿಮಿಟ್ ಆಗ್ತದಲ್ಲಿ. ಹ್ಮ್. ಸೊ ಒಂದು ದೊಡ್ಡ ಆಪರ್ಚುನಿಟಿ ಮಿಸ್ ಆಯ್ತು ಹೇಳಿ ನನಗೆ. ಹ್ಮ್. ಅಂಬಾಗ ಹಾಗೆ ಹೇಳು ಅದರ ಬದಲು ಹ್ಮ್. ನೀನು ದೊಡ್ಡ ದೊಡ್ಡ ಐಟಮ್ ನ ಸಪ್ಲೈ ಮಾಡ್ತೇ ದೊಡ್ಡ ಮೊತ್ತದ ಐಟಮ್ ಸಪ್ಲೈ ಮಾಡ್ತಾ ಹೇಳಿದ್ರೆ ಒಂದು ಸೆಕ್ಯೂರಿಟಿ ಚೆಕ್ ತೆಕ್ಕ, ಹ್ಮ್. ನಿನ್ನ ಬಿಲ್ಲಿಂಗ್ ನೀನು ಅವರ ಹತ್ರ ರಿಸೀವ್ಡ್ ಸೀಲ್ ಹಾಕ್ಸಿ ತೆಕ್ಕ, ಹ್ಮ್. ಒಂದು ಲೆಜ್ಜರಿಂಗೆ ಸೈನ್ ಹಾಕ್ಸಿ ತೆಕ್ಕ. ಹ್ಮ್. ಹಿಂಗಿತ್ತ ಸಜೆಷನ್ ಅವು ಕೊಟ್ಟಿದ್ದಾರೆ. ಹ್ಮ್. ನನಗೆ ಜಾಗ್ರತೆ ಮಾಡಿದೋಡು ಎಂತಳಿ ಗೊಂತಿಲ್ಲ ಅಂಬಾಗ ಹ್ಮ್. ಹೌದಾ. ಹ್ಮ್. ಈಗ ಒಂದು 16-17 ಆ ಟೈಮಲ್ಲಿ ಇಂಟರ್ನೆಟ್ ಇಷ್ಟು ನಮಗೆ ಫ್ರೀ ಇಂಟರ್ನೆಟ್ ಇಲ್ಲ, ತಿಂಗಳಿಗೆ 1 GB ಹಿಂಗೆ ಅಲ್ಲ, Correct. ಫೋನ್ದೇ ಫ್ರೀ ಇಲ್ಲ. ಹ್ಮ್. ಈಗ ಹಂಗಿತ್ತದಲ್ಲ ತುಂಬಾ ಸುಲಭ ಇದೆ ಹೇಳಿ. ಈಗ ಒಂದು ಮೆಟೀರಿಯಲ್ ಬೇಕಾ ಹ್ಮ್. ಇಂದು ಬೇಕು ಜಸ್ಟ್ ತರ ಹಾಕಿದ್ರೆ ಈಗ ಒಂದು ರೀಸೆಂಟ್ ಆಗಿ ಮೆಷಿನ್ ಒಂದು ಫ್ಲೋಗೋ ವೈಟ್ ಮ್ಯಾಸ್ಕೋ ವೈಟ್ ಸಿಲಿಕಾನ್ ಬಾಂಡೆಡ್ ಮೈಕಾ ಶೀಟ್ ತರಿಸಿದ್ದೆ. ಹ್ಮ್. ಅದು ಟೆಂಪರೇಚರ್ ಇಲ್ಲಿ 100 ಡಿಗ್ರಿ ಇದ್ದರೆ ಹ್ಮ್. ಇಲ್ಲಿಗೆ 0ಕ್ಕೆ ಇಳಿಸುತ್ತೆ ಅದು. ಹ್ಮ್. ಅದು ಹಾಳದಟ್ಟ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಫೇಸ್ ಮಾಡೋ ದೊಡ್ಡ ಸಮಸ್ಯೆ ಆಯಿಲ್ ಲೀಕ್ ಆಪದು ಹೈಡ್ರಾಲಿಕ್ ಇಂದ. ಹ್ಮ್. ಎಂತ ಬೆಸಿ ಹೋಗಿ ಸೀಲ್ಗೆಲ್ಲ ಹರಿದೋಪದು. ಹ್ಮ್. ಇದರ ಹತ್ರ ಕೇಳಿದ್ದಾನೆ ಚಾಟ್ GPT ಹತ್ರ ಇದೆ ಸಾರಿ ಎ ಹತ್ರ. ಹ್ಮ್. ಅದು ಹಿಂಗಿತ್ತು ಒಂದು ಸಜೆಷನ್ ಕೊಟ್ಟಿದ್ದ. ಹ್ಮ್. ಅದರ ಹುಡುಕಿ ಅದುವೇ ಕೊಡುತ್ತೆ ಎಲ್ಲಿದ್ದು ಸಪ್ಲೈಯರ್ಗೆ ಎಲ್ಲಿದ್ದ ಅವಳಿ. ಇಷ್ಟು ಈಸಿ. ಮೊದ್ಲು ಹೆಂಗ್ ಹೇಳ್ರೆ ಫೋನ್ಲಿ ಹ್ಮ್. ಸುಮ್ಮನೆ ಟೈಮ್ ಪಾಸ್ ಮಾಡ್ತೇಳಿ ನಾವು ಫೋನ್ಲಿ ಹೇಳ್ರ ಇಲ್ಲಿ ಬಂದು ಮಾತಾಡಿ ಕಟ್ಟೋ ಹಿಡಿತಿದ್ದವು ಅಂಬಾಗಲ್ಲ. ಹ್ಮ್. Correct. ಹಂಗೆ ಹೇಳಿ ಹ್ಮ್. ಹಂಗೆ ಈಗ ತುಂಬಾ ಈಸಿ ಆಯ್ತು ಹಿಂಗಿತ್ತ ವಿಷಯ ಅಲ್ಲ. ಇದರೆಲ್ಲ ಯೂಸ್ ಮಾಡಿಕೊಂಡು ಮಾಡಕ್ಕೆ ಹೇಳಿ ಹ್ಮ್. ಹಂಗೆ Okay. ಹಾಗೆ. ಹಿಂಗಿತ್ತ ಸ್ಟಡಿ ಮಾಡಕ್ಕೆ. ಈಗ ಬ್ಯಾಕ್ ಗ್ರೌಂಡ್ ಸರ್ಚ್ ಹೇಳಿದ್ರೆ ಸುಮ್ಮನೆ ಇಲ್ಲಿ ಹಾಳೆ ಸಿಕ್ಕುತ್ತಾಳೆ ಹಂಗೆ ನೋಡುದಲ್ಲ. ನಾವಾಗ ಎಲ್ಲಿ ಸೋಲುಗೊಳ್ತದರ ಸ್ಟಡಿ ಮಾಡಕ್ಕೆ ಹೇಳಿ. Correct. ಯಂಗ್ ಎಂಟರ್ಪ್ರಿನರ್ ಹತ್ರ ಕೇಳುವ ಮತ್ತೊಂದು ಪ್ರಶ್ನೆ ಅಂತ ಹೇಳಿದ್ರೆ, ನಿಂಗಳ ರಿಲಿಜಿಯಸ್ ಬಿಲೀಫ್ ಯಾವ ರೀತಿಲಿ ಇದ್ದು ಹೇಳ್ರೆ? ಹೇಳ್ರೆ ಈಗ ಒಂದು ದೇವರ ನಂಬುದು ಹೇಳಿಯಾ ಅಥವಾ ಒಂದು ಪಾಸಿಟಿವ್ ಪವರ್ ಇದ್ದು ಹೇಳಿ ದೇವರ ಸ್ಪೆಸಿಫಿಕ್ ಹೆಸರು ಹೇಳದೆ ಹಿಂಗೆಯಾ ಅಥವಾ ಈಗ ಅದೇ ಮ್ಯಾನಿಫೆಸ್ಟೇಷನ್ ಹಿಂಗಿಪ್ಪ ವರ್ಡ್ಸ್ ಸುಮಾರು ಬೈದವು ಈ ತರದ ರಿಲಿಜಿಯಸ್ ಬಿಲೀಫ್ ಗಳ ಹೆಂಗೆ? ದೇವರ ಮೇಲೆ ಒಳ್ಳೆ ನಂಬಿಕೆ ಇದ್ದೆ ನನಗೆ. ಹಾ. ಎಂಗಳ ಕುಲದೇವ ದುರ್ಗಾ ಪರಮೇಶ್ವರಿ ಹಾ. ಅವರನ್ನೇ ಹೆಚ್ಚು ನಂಬುದು. ಹಾ. ಮತ್ತೆ ಇಷ್ಟ ದೇವರು ಒಬ್ಬ ಹೇಳಿಲ್ಲ. ಹಾ. ನಮ್ಮ ಹಿಂದೂ ಇದರಲ್ಲಿ ಪಾಪ ಎಲ್ಲವನ್ನೂ ನಂಬುತ್ತೆ. ಹಾ. ಒಂದೊಂದಕ್ಕೊಂದೊಂದು ಮಹಿಮೆ ಅಲ್ದ ಹ್ಮ್. ಹಂಗೆ.
ಸೊ ನಿಂಗ ಮಾಡಿದ ಕೆಲಸ ಎಲ್ಲೆಲ್ಲ ಇವರ ಸಪೋರ್ಟ್ ಇದ್ದು ಹೇಳಿ ನಿಮ್ಗೆ 100% ಅದು ಇಲ್ಲದೆ ನಾವು ಹೆಂಗೆಲ್ಲ ಹಾಕಿರೋ ಎಂತ ಮಾಡ್ಲಿ ಡ್ಯಾಳಿ ಕಷ್ಟ ಇದ್ದೋಳ್ರೆ ಅದು ಅವರ ಪರೀಕ್ಷೆಯಲ್ಲಿ ಗ್ರೇಷಕಷ್ಟೇ ವಿನಃ ಅಥವಾ ಎಂತ ದೊಡ್ಡ ಸಮಸ್ಯೆ ಒಪ್ಪದು ಸಣ್ಣದಲ್ಲಿ ಹೋತು ಲೆಕ್ಕ ಹಾಕಷ್ಟೇ ವಿನಃ ದೇವರನ್ನ ನೋಡ್ತಾ ಇಲ್ಲ ಹೇಳಿ ಲೆಕ್ಕ ಹಾಕಿಕೊಂಡು ಕೂತ್ರೆ ಸಾಧ್ಯವೇ ಇಲ್ಲ ಹೇಳಿ. ಎಂತ ಇದ್ದರೂ ಅದು ಅವರದ್ದೇ, ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಲೇಬೇಕು ಹುಳಿ ನಂಬುವ ಹಂಗೆ ಎನ್ನ ಪರ್ಸನಲ್ ಒಪಿನಿಯನ್ ಹೇಳಿದ್ದಾರೆ. ಆಗಲಿ. ಮತ್ತೆ ಎಲ್ಲ ನಮ್ಮ ಇದು ನಮ್ಮ ಹಿಂದುತ್ವದ ಅಂಡರ್ಲಿ ಒಪ್ಪ ಎಲ್ಲ ಒಂದೇ ನಂಬುತ್ತೆ. ನಮ್ಮ ಇದು ನನಗೆ ನಮ್ಮ ಮೊದಲ ಸಂಸ್ಕೃತಿ ಇದೆಲ್ಲ ಅಲ್ಲಿದೆ ಭಯಂಕರ ಇಷ್ಟ. ಎಂತ ಕೇಳಿದ್ರೆ ಎಲ್ಲ ಸೈಂಟಿಫಿಕ್ ಆಗಿದ್ದು. ಈಗ ಎನ್ನ ಜನರೇಷನ್ ಅದೆಲ್ಲ ಗೊಂತಿಕ್ಕು ಹೇಳೇಡಿಯ, ಬಟ್ ಅದರ ಹಿಂದೆ ನಾವು ರಜ್ಜ ಹೋದರೆ ಗೊಂತಾವತ್ತು ಇನ್ನು ಸುಮಾರು ಹೋಪಲ್ ಇದ್ದಿದ್ದಾರಲಿ ಹೇಳಿ. ಹಂಗೆ ನಮ್ಮ ಸಂಸ್ಕೃತಿ ಹೆಂಗೆ ಹೇಳಿದ್ರೆ, ನಾವೊಂದು ಪೈಪಿನೊಳಗೆ ಹೋಗಿದರೆ ಆಚೆ ಹೊಡೆಯಲ್ಲಿ ಬೆಳಕಿದ್ದು ಹೇಳಿ ತೋರಿಸುವಂಗಿತ್ತ ಒಂದು ಸಂಸ್ಕೃತಿ. ಅದರ ನಾವು ಬಿಟ್ಟು ಎಂತ ಮಾಡ್ರು ಸಾಧ್ಯ ಇಲ್ಲ ಹೇಳಿ, ನಮ್ಮ ಪರಂಪರೆಕ್ಕೂ ಇದಲ್ಲ. ಹಾಗೆ ದೇವರ ಎಂತ ಇದ್ದರೂ ದೇವರಿಗೆ ನಮಸ್ಕಾರ ಮಾಡಿ ಉಂಡೆ ಹೋಗ್ಬೋದು. ಹಾಗೆ ಸೊ ಎಸ್, ನಾನ್ ಕೇಳಿದ್ದೆ ಅಂತ ಹೇಳ್ರೆ ಖಂಡಿತ ಹವ್ಯಕರು ಹೇಳಿದ ಮೇಲೆ ಆಲ್ಮೋಸ್ಟ್ 99.9% ದೇವರ ನಂಬುತ್ತ ಒಳ್ಳೆ ಹೇಳಕ್ಕು. ಆದರುದೇ ಕೆಲವಕ್ಕೆ ಎಂತ ಇರ್ತದೆ ಹೇಳ್ರೆ, ಒಂದೇ ಎಂತರ ಹೇಳಿ ಹೆಸರು ಹೇಳಿ ಇದು ಮಾಡ್ತೇವಲ್ಲ, ಕೆಲವೊಬ್ಬೊಬ್ರದ್ದು ಒಂದೊಂದ್ ತರ ಇರ್ತದೆ. ಸೊ ನಿಂಗಳದ್ದು ಯಾವ ರೀತಿದು ಹೇಳಿ ತಿಳ್ಕೊಂಬೋದಕ್ಕೆ ಬೇಕಾಗಿ ನಾನು ಕೇಳಿದ ಪ್ರಶ್ನೆ. ಸೊ ಎಸ್, ನಿಂಗಳ ಜರ್ನಿ ಹಿಂಗೆ ಮುಂದುವರಿಲಿ, ಗ್ರೇಷನ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಲಿ ಹೇಳಿ ಎನ್ನ ವಿಶ್ವಾಸ ಹೇಳ್ತಾ. ಎಸ್, ನಿಂಗ ಅಫ್ಕೋರ್ಸ್ ಎಂಟರ್ಪ್ರಿನರ್, ಸೊ ನಿಂಗಳ ಹತ್ರ ಕೇಳಕ್ಕು ನೆಕ್ಸ್ಟ್ ಆರ ಸಂದರ್ಶನ ಮಾಡಕ್ಕೆ ಹೇಳುದು ನಿಂಗಳ ಆಲೋಚನೆ. ನಿಂಗಳ ಹೇಳ್ರೆ ನಿಂಗ ಈಗ ಒಂದು ಫೀಲ್ಡ್ ಇಲ್ಲಿ ಹವ್ಯಕರನ್ನೇ ಹೇಳಿ. ಹವ್ಯಕರ ಯಾವ ಫೀಲ್ಡ್ ಇಲ್ಲಾರು ನನಗೆ ಸಮಸ್ಯೆ ಇಲ್ಲ. ಓಕೆ, ಹೇಳ್ರೆ ಈಗ ಕಾಮನ್ ಆಗಿ ಐಟಮಿನ ಮಾಡ್ತಲೆ ಹಂಗಿದ್ದ ಅಲ್ಲ? ಇಲ್ಲ ಹಂಗೆಂತಿಲ್ಲ. ಅಂಬಗಾನು ಒಬ್ರು ಇದೆ ಹಳೆದಟ್ಟೆಯವರನ್ನೇ ಈಗ ಅವರದ್ದು ಎಕ್ಸ್ಪೀರಿಯನ್ಸ್ ಬೇರೆ ಇರ್ತು, ಹಂಗಿತ್ತ ಅವರ ನಿಂಗೆ ಮಾಡ್ಲಿ ರೆಡಿ ಇದ್ರೆ ಅಥವಾ ಏಜ್ ಲಿಮಿಟ್ ಇರ್ತಾ? ಹಾಗೆ ಹೇಳಿದ್ರೆ ಸೌನೂರ್ಲಿ ಒಬ್ರು ವೆಂಕಟೇಶ್ ಭಟ್ ಹೇಳಿದ್ದವು. ಅವು ಆಕ್ಚುಲಿ ಎಂತ ಕಾರಣ ಅವರ ರೆಫರ್ ಮಾಡ್ತಾ ಇದ್ದ ಹೇಳ್ರೆ, ಒಳ್ಳೆತ ನಾಲೆಜ್ ಇದ್ದವಕ್ಕೆ, ಮತ್ತೆ ಇನ್ನೊಂದೆಂತಡೆ ಆನವಕ್ಕೆ ಮೆಷಿನ್ ಸಪ್ಲೈ ಮಾಡಿದ್ದೇ ಹೇಳಿ ಅಲ್ಲ, ಅವಕ್ಕೆ ಈ ಫೀಲ್ಡ್ ಇಲ್ಲಿ ಈಗ ಊರಲ್ಲಿ ನಿಂಗೆ ಈ ಹಳೆ ಇದಕ್ಕೆ ತುಂಬಾ ಜನ ಪಾಪಲ್ಲಿ ಡೆಂಗುಗೆ ಇದ್ದಲ್ಲ, ಸತ್ಯ ಹೇಳ್ಕೊಳ್ರೆ ತುಂಬಾ ಫೋನ್ ಕಾಲ್ಸ್ ಬರ್ತಾ ಇರ್ತು. ಎಲ್ಲರೂ ಕೇಳುದು ಹೆಂಗಿದ್ರೆ ಹಿಂಗ್ ಇದರ ಮಾಡಿದ್ರೆ ಸಕ್ಸಸ್ ಅಕ್ಕಾಳಿ. ಅವರ ಹತ್ರ ನಾನು ಅವರ ನಂಬರ್ ಎಲ್ಲ ಕೊಟ್ಟು ಬಿಡುದು. ಎಂತ ಹೇಳಿದ್ರೆ ಅವಕ್ಕೆ ಅದರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದು, ಪ್ಲಸ್ ಅವು ಈ ಮನೇಲಿ ಸಣ್ಣ ಮಟ್ಟಿಲಿ ಮಾಡಿ ಅದರಲ್ಲಿ ಸಕ್ಸಸ್ ಆದವು. ಅವು ಸಕ್ಸಸ್ ಅಪ್ಪಲ್ಲಿ ಅವು ಹಾಕಿದ ಫಾರ್ಮುಲಾ ಎಂತರ ಹೇಳಿ 4 ಜನಕ್ಕೆ ಗೊಂತಾಯಕುಳಿ ನಾನು ಅವರ ರೆಫರ್ ಮಾಡ್ತಾ ಇಪ್ಪದು. ವೆಂಕಟೇಶ್ ಭಟ್ ಹೇಳಿ ಸೌನೂರ್ಲಿ, ಇನ್ನೊಬ್ರು ಕೊಂಬಾರು ಗೋಪಾಲಕೃಷ್ಣ ಭಟ್ ಹೇಳಿದ್ದವು, ಮತ್ತೆ ಇನ್ನೊಬ್ರು ಅದಿ ಫೀಲ್ಡಿಂಗ್, ಇನ್ನೊಬ್ರು ಶ್ಯಾಮ್ ಭಟ್ ಹೇಳಿದ್ದವು. ಇವೆಲ್ಲ ಹೆಂಗೇಳಿ ಈ ಫೀಲ್ಡ್ ಇಲ್ಲಿ ಪಳಗಿದವು. ವಾಲ್ಯೂಮ್ ಈಗ ಲಾರ್ಜ್ ಸ್ಕೇಲ್ ಅಲ್ಲಿ ನಾನು ಹೇಳ್ತಿಲ್ಲ, ಲಾರ್ಜ್ ಸ್ಕೇಲ್ ಇಪ್ಪು ಔಟ್ಪುಟ್ ಕೂಡ ಈಗ ಒಬ್ಬ ಹೊಸತಾಗಿ ಸ್ಟಾರ್ಟ್ ಮಾಡುವಂಗ ಎಂತ ಬೇಕಾದರ ಕೂಡ ಹಂಗೆ ಆ ವಿಷಯಲ್ಲಿ ಇವೆಲ್ಲ ಒಳ್ಳೆ ಇದು ಮಾಡ್ತೆ. ಮತ್ತೆ ಇನ್ನು ಒಬ್ಬ ಅಜಯ್ ರಾಮ್ ಕೋಡಿಬೈಲ್ ನಿಂಗೂ ಗುಂತಿಕ್ಕು, ಅಜಯ್ ರಾಮ್ ಕೋಡಿಬೈಲ್ ಹೇಳಿದ್ದವು ಅವು ಅವರನ್ನು ಸಜೆಸ್ಟ್ ಮಾಡ್ತೆ. ಎಂತಕ್ಕೆ ಹೇಳಿದ್ರೆ, ನಮ್ಮ ಒಂದು ಇದರಲ್ಲಿ ಕೃಷಿ ಇದು ಮೆಷಿನ್ಗಳ ಕೃಷಿಗೆ ರಿಲೇಟೆಡ್ ಮೆಷಿನ್ಗಳ ಇಂಪೋರ್ಟ್ ಮಾಡಿ ಅದರ ಡಿಸ್ಟ್ರಿಬ್ಯೂಟರ್ ಥ್ರೂಔಟ್ ಇಂಡಿಯಾ ಮಾಡ್ತಾ ಇದ್ದವು. ಪ್ಲಸ್ ಇಂಡಿಯಲ್ಲಿ ಇಪ್ಪಗಳೇ ಸೂಕ್ಷ್ಮ ಐಟಮ್ಗ ಭಯಂಕರ ಸಾಧನೆ ಹೇಳಕ್ ಅವರದ್ದು ಯಂಗ್ ಏಜ್ ಇಲ್ಲಿಯೇ ಅವರ ಕಂಪನಿಗೆ ಅವರಷ್ಟೇ ಏಜ್ ಇದ್ದು, ಅವಕ್ಕೆ ಅವರ ಸಣ್ಣ ಪ್ರಾಯದಲ್ಲಿ ಅವಕ್ಕೆ ಜವಾಬ್ದಾರಿ ಅವರ ಕೈಗೆ ಬಂತು. ಅದರ ಹ್ಯಾಂಡಲ್ ಮಾಡಿದ ರೀತಿ ಇದ್ದಲ್ಲ ಎಲ್ಲರಿಗೆ ಒಂದು ಸ್ಫೂರ್ತಿದಾಯಕ. ಹೇಳ್ರೆ ಎಜುಕೇಶನ್ ಕಳೆದ ಕೂಡ್ಲೆ 3 ಸಂಸ್ಥೆಗ, ಅದರಲ್ಲಿ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಅದರ ಕೆಲಸ ಅದರ ಲೀಗಲ್ ಫಾರ್ಮಾಲಿಟೀಸ್ ಎಂತ ಇರ್ತು, ಅದರ ಹಿಂದೆ ಹೋಪದೇ ಒಂದು ದೊಡ್ಡ ಕೆಲಸ. ಅದಕ್ಕೆ ಒಂದು 4-5 ಸ್ಟಾಫ್ ಇದ್ದಾರೆ ಸಾಕೌತ್ಲೆ. ಅದರ ಮ್ಯಾನೇಜ್ ಮಾಡಿ ಉಂಡು, ಮತ್ತೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇಪ್ಪ ಫೀಲ್ಡ್ ಅದರ ಮ್ಯಾನೇಜ್ ಮಾಡಿ ಉಂಡು. ಈ ಪೇಮೆಂಟ್ ಅಲ್ಲಿ ಹಂಗಿತ್ತ ಫೀಲ್ಡ್ ಇಲ್ಲಿ ಬತ್ತೇ ಇಲ್ಲ, ಅದನ್ನು ಮ್ಯಾನೇಜ್ ಮಾಡಿ ಉಂಡು, ಎಲ್ಲವನ್ನದೇ ಮಾಡಿ ಉಂಡು ಹೋಯ್ದವು. ಮಿಸ್ಟರ್ ಅಜಯ್ ರಾಮ್ ಕೋಡಿಬೈಲೇಲಿ ಅವರನ್ನು ಎನಿ ಟೈಮ್ ಸಜೆಸ್ಟ್ ಮಾಡ್ತೆ. ನಿಂಗೆ ಯಾರ ಸಿಲೆಕ್ಟ್ ನಿಂಗೋ ಬಿಟ್ಟದು ನೋಡುವ. ಅಜಯ್ ರಾಮ್ ಅವರ ನಿಂಗೆ ಡಿಫ್ರೆಂಟ್ ಕೇಳಿದ್ರೆ ಇನ್ನೊಬ್ರು ನಿಂಗಳ ಹೊಡೆ ನಾವು ಇದ್ದು ಕಾವ್ಯನ ಮೂಲೆ ಪ್ರಶಾಂತ್ ಜೀಡಿ, ಅವು ನಿಜವಾಗಿದೆ ಎಕ್ಸ್ಟ್ರಾ ಆರ್ಡಿನರಿ. ಅವು ಎಂತ ಮಾಡಿದ್ದವು ಹೇಳ್ರೆ, ಈ ಇಂಟರ್ನೆಟ್ ಭಾರಿ ಸಮಸ್ಯೆ ಇದೆ.
ನಿಂಗಳ ಫೀಲ್ಡಿಂಗ್ ಅಂತ ಇಂಟರ್ನೆಟ್ ಬೇಕೇ ಬೇಕು. ಹ. 5 ಸೆಕೆಂಡ್ ಬಫರ್ ಆದ್ರೆ ಸ್ಕಿಪ್ ಮಾಡ್ತಾವ ಜನಂಗ ಯೂಟ್ಯೂಬ್ ಇಲ್ಲಿ. ಕರೆಕ್ಟ್. ಸಾರಿ, ಇದು ಸೋಷಿಯಲ್ ಅಲ್ಲ ಮೀಡಿಯಲ್ಲಿ ತೊಂದ್ರೆ ಇಲ್ಲ, ಹೇಳೋದು. social ಅದು ಅದಕ್ಕೆ media ಅಲ್ಲಿ. ಮಾತ್ರ. Okay. ಸ್ಕಿಪ್ ಮಾಡ್ತಾವ್. ಹ. ಹಂಗಪ್ಪಾಗ ಎಂತ ಹೇಳ್ರ ಅದರ ಊರ್ಲೆಲ್ಲ ಇದ್ದಲ್ಲ, ಹ. ಇದು ಎಲ್ಲರಿಗೆ ತಲುಪಿಸುವ ಕೆಲಸ ಮಾಡ್ತಾ ಇದ್ದವು. ಸಿಕ್ಕಾಪಟ್ಟೆ ಕಡೆಯಲ್ಲಿ ಅವು ಅದರ ಇದು ಕೈಗೆಟಕುವ ದರಲ್ಲಿದೆ, ಹ್ಮ್. ಅದರ ಮಾಡ್ತಾ ಇದ್ದವು. ಹ್ಮ್. ಕಾವಿನ ಮೂಲೆ ಪ್ರಶಾಂತ್ ಇಲ್ಲ, ನಾನು ಎಲ್ಲರದ್ದು ಕಾಂಟ್ಯಾಕ್ಟ್ ನಿಂಗೆ ಶೇರ್ ಮಾಡ್ತೆ, ಖಂಡಿತ ಅವರದ್ದು ಅಗತ್ಯ. ವಿಡಿಯೋ ಮಾಡ್ಲಕ್ಕು. ಹ. ಹಾಗೆ ಮತ್ತೆ ನಮ್ಮಲ್ಲಿ ಸುಮಾರು ಸಾಧಕರಿದ್ದವಳಿ, ನಾವೆಲ್ಲ ಲೆಕ್ಕಕ್ಕೆ ಇಲ್ಲೇ ಅವರೆಲ್ಲ ನೋಡಿ ತೊಳ್ರೆ. ಇನ್ನು ಸಿಕ್ಕಾಪಟ್ಟೆ ಸಾಧಕರಿದ್ದವು ನಮ್ಮ ಸರೌಂಡಿಂಗ್ ಇಲ್ಲಿ, ನಮ್ಮ ಹವ್ಯಕಲ್ಲಿ ಅಲ್ಲ, ಹ್ಮ್. ನಮ್ಮ ಸುತ್ತಮುತ್ತ ಹವ್ಯಕರಲ್ಲಿ ಗ್ಲೋಬಲ್ ಲೆವೆಲ್ ಸಾಧನೆ ಮಾಡಿದವು ಇದ್ದವು. ಒಬ್ರು ಮುರಳಿ ಹೇಳಿದ್ದವು, ಹ್ಮ್. ಅವು ಒಂದು ಫಿಲ್ಮ್ ಪ್ರೊಡಕ್ಷನ್ ಕಂಪನಿ ಸ್ಟಾರ್ಟ್ ಮಾಡಿದ್ದವು. ಹ್ಮ್. ಕನ್ನಡಲ್ಲಿ ಹೆಚ್ಚು ಕಮ್ಮಿ ಸಕ್ಸಸ್ ಆದ ಮೂವಿಯನ್ನು ಪ್ರೊಡ್ಯೂಸ್ ಮಾಡಿದ್ದವು. ಹ್ಮ್. ಒಟ್ಟಿಗೆ ಸಾಫ್ಟ್ವೇರ್ ಕಂಪನಿಯನ್ನು ಸೃಷ್ಟಿಸಿದ್ದವು. ಹ್ಮ್. ಮತ್ತೆ ಸುಮಾರು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಹ್ಮ್. ಹಿಂಗಿದ್ದದರೆಲ್ಲ ಹಿಂದೆ ಹೋಗಿ ಬೆಂಗಳೂರಲ್ಲಿ ಇದೆ ಅವರದ್ದು ವ್ಯವಹಾರ ಹಂಗ ಇದ್ದು, ಊರ್ಲಿ ವ್ಯವಹಾರ ಇದ್ದು, ಹ್ಮ್. ಹಿಂಗೆಲ್ಲ ಸುಮಾರು ನಮ್ಮ ಸುತ್ತಮುತ್ತ ಇದ್ದವು. ಹ್ಮ್. ಅವರೆಲ್ಲ ರೆಫರ್ ಮಾಡ್ತೇನೆ ಹಕ್ಕು ಖಂಡಿತ. ಹಂಗೆ. ನೋಡ ಅವರೆಲ್ಲರ ಪ್ರತಿಯೊಬ್ಬರನ್ನು ವಿಡಿಯೋ ಮಾಡುವ ಇದು ಅವಕಾಶ ನಿಂಗೂ ಸಿಕ್ಕಲಿ. ಹ. ಅಷ್ಟಪ್ಪಾಗ ತುಂಬಾ ಜನಕ್ಕೆ ನಿಂಗಳ ಮುಖಾಂತರ, ನಿಂಗಳದ್ದು ಒಳ್ಳೆ ಕೆಲಸ ಆಕ್ಚುಲಿ, ಹ್ಮ್. ತುಂಬಾ ಜನಕ್ಕೆ ಮಾಹಿತಿಯ ಇದು ಮಾಡ್ತಾ ಇದ್ದಿ. ಅವರ ಹತ್ರ ಎಲ್ಲ ತುಂಬಾ ಇನ್ಪುಟ್ಸ್ ಇದ್ದು, ಹ್ಮ್. ಅದೆಲ್ಲ ಸಹ 10 ಜನಕ್ಕೆ ಸಿಕ್ಕಲಿ ಅನ್ನೊಂದು ಆಸೆ. ತುಂಬಾ ಥ್ಯಾಂಕ್ಸ್. ಆಗಲಿ, ಅವರೆಲ್ಲ ಖಂಡಿತ ನಾನು ಕಾಂಟ್ಯಾಕ್ಟ್ ಅಂತೂ ಮಾಡ್ತೆ. ಹ. ಮತ್ತೆ ಅವರವರ ಅವೈಲೇಬಿಲಿಟಿಯ ನೋಡಿಕೊಂಡು ಖಂಡಿತ ಅವರೆಲ್ಲ ಮಾತಾಡಿಸುವ. ಖಂಡಿತ ಪ್ರತಿಯೊಬ್ಬನನ್ನು ಮಾತಾಡ್ಸಬೇಕು, ಪ್ರತಿಯೊಬ್ಬನನ್ನು ಪರಿಚಯಿಸಬೇಕು ಹೇಳುದು ನನಗೆ ದೊಡ್ಡ ಆಸೆ. ಸೊ ಹಂಗದ ಕಾರಣ ನೋಡುವ ಅವೈಲೇಬಿಲಿಟಿಯ ನೋಡಿ. ಹ. ಇಷ್ಟು ಹೊತ್ತು ನಿಂಗಳ ಸಮಯ ಕೊಟ್ಟಿದೀಯ ನನಗೆ. ಸಮಯ ನಿಂಗಳದ್ದು ಹಾಳು ಮಾಡಿದಾರೆ ಅಲ್ಲಿ. ಇಲ್ಲಪ್ಪ, ಖಂಡಿತ ನಿಂಗಳ ಒಂದು ದೊಡ್ಡ ವ್ಯವಹಾರ ಬಿಟ್ಟು ಬಪ್ಪದೇ ಅದು ದೊಡ್ಡ ವಿಷಯ. ಸೊ ತುಂಬಾ ಥ್ಯಾಂಕ್ಸ್ ನಿಮಗೆ ಹೇಳ್ತಾ. ನಿಂಗೂ ತುಂಬಾ ಥ್ಯಾಂಕ್ಸ್. ಖಂಡಿತ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಂಗೂ ಯಾರನ್ನಾರು ಸಜೆಸ್ಟ್ ಮಾಡಕ್ಕೂ ಹೇಳಿ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಹೇಳಿ ಹೇಳ್ತಾ ನಮಸ್ಕಾರ. ಸಬ್ಸ್ಕ್ರೈಬ್.